ಶ್ರೀಮದ್ ಭಾಗವತದ ಕಿರುಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಮೊದಲಾಗಿ 3 ಧ್ಯಾನ ಶ್ಲೋಕಗಳನ್ನು ಭಾಗವತ ಬಗ್ಗೆ ಹೇಳಿದ್ದಾರೆ. ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅರ್ಥಾತ್ ಈ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯಗಳು ಯಾರಿಂದ ಉಂಟಾಗುತ್ತವೆ ಎಂದು ಅನ್ವಯಾದಿ ಪ್ರಮಾಣಗಳಿಂದ ಸೂಚಿತವಾಗುವೋ, ಯಾರು ಸರ್ವಜ್ಞ ಮತ್ತು ಸ್ವಯಂ ಪ್ರಕಾಶನೋ, ಯಾರು ಮೊದಲು ಬ್ರಹ್ಮನ ಮನಸ್ಸಿನಲ್ಲಿ ವೇದವನ್ನು ಬೆಳಗಿಸಿದವನೋ, ಯಾರ ಮಹಿಮೆಯನ್ನು ಅರಿಯುವುದರಲ್ಲಿ ವಿದ್ವಾಂಸರು ಮೂಢರಾಗುತ್ತಾರೋ ಅಂತಹ ಪರಮಾತ್ಮನನ್ನು ಧ್ಯಾನಿಸುತ್ತೀನಿ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸ್ತವ ನಿವಾಸ ಜಗತ್ಪ್ರಣಾಮಿ ದೃಷ್ಟಿಂ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ನುಡಿಯು ನಿನ್ನ ಗುಣಕಥನದಲ್ಲಿಯೂ, ಕಿವಿಗಳು ನಿನ್ನ ಕೀರ್ತನ ಶ್ರವಣದಲ್ಲಿಯೂ, ಕೈಗಳು ನಿನಗರ್ಪಿತವಾದ ಕಾರ್ಯಗಳ ಆಚರಣೆಯಲ್ಲಿಯೂ, ಮನಸ್ಸು ನಿನ್ನ ಪಾದಪದ್ಮಗಳ ಧ್ಯಾನದಲ್ಲಿಯೂ, ಶಿರವು ನಿನ್ನ ನಿವಾಸ ಸ್ಥಾನವಾದ ಜಗತ್ತಿಗೆ ನಮಸ್ಕರಿಸುವುದರಲ್ಲಿಯೂ, ದೃಷ್ಟಿಯು ನಿನ್ನ ದೇಹಪ್ರಾಯವಾದ ಸಜ್ಜನರ ದರ್ಶನದಲ್ಲಿಯೂ ನಿರತವಾಗಿರಲಿ. ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ. ನಾರಾಯಣನು ಮತ್ತು ಅರ್ಜುನನ ಪ್ರಿಯ ಸಖನು ನಿನ್ನ ಪಾದಾರವಿಂದಗಳನ್ನು ಶರಣ ಹೊಂದುತ್ತೇನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದು ಸುರಾಸುರಗಣ ದೇವಾಯ ತಸ್ಮೈ ನಮಃ. ಯಾರನ್ನು ಬ್ರಹ್ಮಾದಿ ದೇವತೆಗಳು ದಿವ್ಯ ಸ್ತೋತ್ರಗಳಿಂದ ಸ್ತುತಿಸುತ್ತಾರೆಯೋ, ಯಾರ ಕೀರ್ತಿಯನ್ನು ಸಾಮಗಾಯಕರು ವೇದಾಂಗ, ಪದಕ್ರಮ ಮತ್ತು ಉಪನಿಷತ್ತುಗಳಿಂದ ಕೂಡಿದ ವೇದಗಳ ಮೂಲಕ ಹಾಡುತ್ತಾರೆಯೋ, ಯಾರನ್ನು ಧ್ಯಾನದಲ್ಲಿ ತಲ್ಲೀನವಾದ ಮನಸ್ಸಿನಿಂದ ಯೋಗಿಗಳು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆಯೋ, ಯಾರ ಪರಿಮಿತಿಯನ್ನು ಸುರಾಸುರರು ಅರಿಯರೋ ಅಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ. ಹೀಗೆ ಪರಮಾತ್ಮನಿಗೆ ವಂದನೆಯನ್ನು ಸಲ್ಲಿಸಿ ಈ ಭಾಗವತದ ಪರಿಚಯಕ್ಕೆ ಹೋಗೋಣ. ಈ ಭಾಗವತವನ್ನು ವ್ಯಾಸ ಮಹರ್ಷಿಗಳು ರಚಿಸಿ ತಮ್ಮ ಮಗನಾದ ಶುಕ ಮಹರ್ಷಿಗೆ ಅದನ್ನು ಉಪದೇಶ ಮಾಡ್ತಾರೆ. ಇದಕ್ಕೂ ಮೊದಲು ಪರಮಾತ್ಮನೇ ಪರಬ್ರಹ್ಮನಿಗೆ ಅದನ್ನು ಸತ್ಯಲೋಕದಲ್ಲಿ ಉಪದೇಶ ಮಾಡಿದ್ದ. ಅದನ್ನು ಸನಕ ಸನಂದಾದಿಗಳು ತಿಳಿದುಕೊಂಡು ನಾರದರಿಗೆ ತಿಳಿಸಿದರು. ನಾರದರಿಂದ ಅದು ವ್ಯಾಸರಿಗೆ ಬಂತು ಅಂತ ಒಂದು ಕಥೆಯನ್ನು ಹೇಳ್ತಾರೆ. ವ್ಯಾಸ ಮಹರ್ಷಿಗಳು ಅಪಾರವಾದಂಥ ವೇದವನ್ನು ಅವರ ತಂದೆಯವರಾದಂಥ ಪರಾಶರರ ನಿರ್ದೇಶನದಲ್ಲಿ ಸಂಗ್ರಹಿಸಿ ಎಲ್ಲವನ್ನು ವ್ಯವಸ್ಥಿತವಾಗಿ ವಿಂಗಡಿಸಿ 4 ಭಾಗಗಳನ್ನಾಗಿ ಮಾಡಿ ಋಗ್, ಯಜುಸ್, ಸಾಮ, ಅಥರ್ವಣ, ಪ್ರತಿಯೊಂದು ವೇದದಲ್ಲೂ ಸಂಹಿತ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ ವ್ಯವಸ್ಥಿತವಾಗಿ ಅಧ್ಯಯನಕ್ಕೆ ಮತ್ತು ಪ್ರವಚನಕ್ಕೆ ಮತ್ತು ಅಭ್ಯಾಸಕ್ಕೆ ಸುಲಭವಾಗುವ ತರಹ ಮಾಡಿ ಇಟ್ಟು ನಂತರ ಪಂಚಮ ವೇದವಾದಂಥ ಮಹಾಭಾರತವನ್ನು ರಚಿಸಿದರು. 16 ಪುರಾಣಗಳನ್ನು ಕೂಡ ಬರೆದರು. ತನ್ನ ತಂದೆಯವರು ಪ್ರಾರಂಭ ಮಾಡಿದಂಥ ವಿಷ್ಣು ಪುರಾಣವನ್ನು ಕೂಡ ಪರಿಪೂರ್ಣಗೊಳಿಸಿದರು. ಆದರೂ ಅವರ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಅವರು ಒಮ್ಮೆ ಸರಸ್ವತಿ ನದಿ ತೀರದಲ್ಲಿ ಚಿಂತಾಕುಲರಾಗಿ ಕೂತಿದ್ದಾಗ ನಾರದ ಮಹರ್ಷಿಗಳು ಬಂದು ವಿಚಾರ ಮಾಡಿ
ಯಾತಕ್ಕೆ ದುಃಖಿತನಾಗಿದ್ದೀಯಾ? ಆಗ ವೇದವ್ಯಾಸರು, ನಾನು ಇಷ್ಟೆಲ್ಲ ಶಾಸ್ತ್ರ ಗ್ರಂಥಗಳನ್ನು ರಚಿಸಿ ಅದರ ಪ್ರವರ್ತನೆಗೆ ಪ್ರಾರಂಭ ಮಾಡಿದರೂ ಕೂಡ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ ಇನ್ನೂ ನನಗೆ ಸಿಕ್ಕಿಲ್ಲ. ಆಗ ನಾರದರು ಹೇಳ್ತಾರೆ, ನೀನು ಇಷ್ಟು ದಿವಸ ಮಾಡಿದ ಕೆಲಸ ಎಲ್ಲ ಜ್ಞಾನ, ಧ್ಯಾನ, ಕರ್ಮ ಮುಂತಾದವುಗಳನ್ನೆಲ್ಲ ವಿವರಿಸ್ತಾ ಹೋಗಿದೀಯಾ. ಆದರೆ ಪರಮಾತ್ಮನ ಭಕ್ತಿ ಸಾಧನವಾದಂಥ ಭಾಗವತವನ್ನು ನೀನು ರಚಿಸಿಲ್ಲ. ನೀನು ಭಾಗವತನ್ನು ರಚಿಸು ಎಂಬುದಾಗಿ ಅವರಿಗೆ ಭಾಗವತದ ಪರವಾಗಿ ಎಲ್ಲ ಸೂಚನೆಗಳನ್ನು ಕೊಟ್ಟು ಹೋಗ್ತಾರೆ. ಹೀಗೆ ನಾವು ವಾಲ್ಮೀಕಿ ರಾಮಾಯಣಕ್ಕೂ ಕೂಡ ನಾರದರೇ ಮೂಲ, ಹಾಗೆಯೇ ಈ ಕೃಷ್ಣ ಚರಿತೆಯಾದಂಥ ಭಾಗವತಕ್ಕೂ ಕೂಡ ನಾರದರೇ ಮೂಲ. ಹಾಗೆ ಗುರುಗಳ ಪೈಕಿಯೆಲ್ಲ ನಾವು ವ್ಯಾಸರನ್ನು ಹೇಳ್ತೇವೆ, ಆದರೆ ವ್ಯಾಸರ ಗುರುಯಾದ ನಾರದರನ್ನು ನಾವು ಕಾಪಿಸ್ಕೊಳ್ಬೇಕು. ಯಾಕೆಂದರೆ ನಾರದಿಂದಲೇ ನಮ್ಮಲ್ಲಿ ಭಕ್ತಿ ಪಂಥ ಬೆಳೆದು ವೃದ್ಧಿಯಾಗಿ ಇದೆ. ಇದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಹೇಳ್ತಾರೆ. ಇದು ಹೇಗೆ ಪ್ರವರ್ಧಮಾನವಾಯಿತು ಅಂತ. ಒಮ್ಮೆ ನಾರದರು ಈ ದೇವಭೂಮಿಯಾದ ಕರ್ಮಭೂಮಿಯಾದ ಭಾರತಕ್ಕೆ ಬಂದರಂತೆ. ಆಗ ತಾನೇ ಕೃಷ್ಣನ ಅವತಾರ ಸಮಾಪ್ತಿಯಾಗಿತ್ತು. ಭೂಮಂಡಲದಲ್ಲೆಲ್ಲ ಕಲಿಯ ಪ್ರಭಾವದಿಂದ ಎಲ್ಲೆಲ್ಲ ಅಧರ್ಮ ಪ್ರಾರಂಭವಾಗಿತ್ತು. ಜನರು ದಯಾದಾಕ್ಷಿಣ್ಯಗಳ ಬಿಟ್ಟಿದ್ದರು, ಸ್ವಾರ್ಥಪರರಾಗಿದ್ದರು. ಎಲ್ಲರೂ ಸ್ವಾರ್ಥಿಗಳಾಗಿ ತಮ್ಮ ಉದರಭರಣ ಕಾರ್ಯದಲ್ಲೇ ನಿರತರಾಗಿದ್ದರು. ಧರ್ಮ, ಶ್ರದ್ಧೆ, ನಿಷ್ಠೆ ಎಲ್ಲ ಮಾಯವಾಗಿತ್ತು. ಪುಣ್ಯ ಆಶ್ರಮಗಳು, ದೇವಾಲಯಗಳು ಎಲ್ಲ ನೀಚರ ವಶವಾಗಿ ಹೋಗಿತ್ತು. ಯೋಗಿ, ಜ್ಞಾನಿ, ಸಿದ್ಧ, ಸದಾಚಾರಿಗಳು ಎಲ್ಲ ಕಣ್ಮೇರೆಯಾಗಿ ಹೋಗಿದ್ದರು. ಇದೆಲ್ಲ ನೋಡಿ ನಾರದರಿಗೆ ಮನಸ್ಸಿನ ನೆಮ್ಮದಿಯೇ ಹೋಯ್ತಂತೆ. ಹಾಗೆ ಅರ್ಧಾಡ್ತಾ ಕೃಷ್ಣ ಲೀಲಾಸ್ಥಾನವಾಗಿದ್ದಂಥ ಯಮುನಾ ತೀರಕ್ಕೆ ಬಂದರಂತೆ. ಅಲ್ಲಿ ಯಮುನಾ ನದಿ ದಡದಲ್ಲಿ ಒಂದು ವಿಚಿತ್ರವನ್ನು ನೋಡ್ತಾರೆ. ನಡುಹರೆಯದ ಒಬ್ಬ ಸ್ತ್ರೀ ಕೂತಿದ್ದಾಳೆ ದುಃಖಿತಳಾಗಿ. ಅವಳ ಪಕ್ಕದಲ್ಲಿ ಇಬ್ಬರು ವೃದ್ಧರು ಪ್ರಜ್ಞೆ ಇಲ್ಲದೆ ಮೇಲುಸಿರು ಬಿಡ್ತಾ ನರಳುತ್ತಾ ಇದ್ದಾರೆ. ಅವಳ ದುಃಖ ಮೇಲೆ ವೃದ್ಧಿ ಆಗ್ತಾ ಇತ್ತು. ನಾರದ ಕುತೂಹಲದಿಂದ ಯಾಕಮ್ಮ ಏನಾಗಿದೆ ಅಂತ ವಿಚಾರ ಮಾಡ್ತಾರೆ. ಆಗ ಆಕೆ ಹೇಳಿದ್ಲಂತೆ, ಮಹಾತ್ಮ, ನಾನು ಭಕ್ತಿ, ಇವರಿಬ್ಬರು ಜ್ಞಾನ ವೈರಾಗ್ಯ ನನ್ನ ಮಕ್ಕಳು. ಕಲಿದೋಷದಿಂದ ಇವರಿಗೆ ಈ ರೀತಿಯಾದಂಥ ಅವಸ್ಥೆ ಬಂದ್ಬಿಟ್ಟಿದೆ. ಇಲ್ಲಿ ನೆರೆತಕ್ಕಂಥ ಎಲ್ಲ ಗಂಗಾ, ಯಮುನಾ, ಸರಸ್ವತಿ ಎಲ್ಲ ನದಿಗಳು ಕೂಡ ಇಲ್ಲಿದ್ದಾರೆ. ಆದರೂ ಕೂಡ ನಮಗೆ ನೆಮ್ಮದಿ ಇಲ್ಲ. ಭಕ್ತಿಯಾದ ನಾನು ದ್ರಾವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದಲ್ಲಿ ಕೆಲವು ಕಾಲ ಇದ್ದೆ, ಗುರ್ಜರ ದೇಶಕ್ಕೆ ಬಂದೆ. ನಂತರ ಈ ಪಾಷಂಡಿಗಳ ಬಾಧೆಗೆ ಸಿಲುಕಿ ಹೀಗೆ ಬಲಹೀನಿಯಾಗಿದ್ದೇನೆ. ಅಕಸ್ಮಾತ್ತಾಗಿ ಬೃಂದಾವನಕ್ಕೆ ಬಂದೆ. ನನಗೇನೋ ಯೌವನ ಉಂಟಾಯಿತು. ಆದರೆ ಈ ಮಕ್ಕಳ ಜೀರ್ಣದಶೆ ಹೆಚ್ಚಿ ಹೋಯಿತು. ಮಕ್ಕಳು ಯುವಕರಾಗಿ ತಾಯಿ ವೃದ್ಧಿಯಾಗುವುದೆಂದರು. ಆದರೆ ಇಲ್ಲಿ ನಾನು ಯುವತಿಯಾಗೇ ಇದ್ದಾನೆ, ಮಕ್ಕಳು ವೃದ್ಧರಾಗಿದ್ದಾರೆ. ನಾರದ, ನೀನು ಮಹಾತ್ಮ, ತ್ರಿಲೋಕ ಸಂಚಾರಿ, ತ್ರಿಕಾಲಜ್ಞ, ಇದರ ಕಾರಣವನ್ನು ದಯವಿಟ್ಟು ತಿಳಿಸು. ಆಗ ನಾರದರು ಜ್ಞಾನದೃಷ್ಟಿಯಿಂದ ನೋಡಿ, ನೀನು ಅಬಲೆಯಾಗೋಗಿದ್ದೀಯಮ್ಮ, ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟವಳು ನೀನು. ನಿನ್ನ ಕೆಲಸ ಏನು ಅಂದರೆ ಅವನಲ್ಲಿ ಮೊರೆ ಇಡಬೇಕು. ಭಕ್ತರನ್ನು ಉದ್ಧಾರ ಮಾಡುವಂತೆ ಅವನು ನಿನಗೆ ತಿಳಿಸಿದ್ದಾನೆ. ಮುಕ್ತಿಯನ್ನು ನಿನ್ನ ದಾಸಿಯನ್ನಾಗಿಯೋ ಜ್ಞಾನ ವೈರಾಗ್ಯಗಳನ್ನು ಪುತ್ರನಾಗಿಯೂ ಕೊಟ್ಟು ವೈಕುಂಠದಲ್ಲಿ ನೆಲೆಸುವಂತೆ ಹೇಳಿದೆನೋ. ನಿನ್ನ ಛಾಯಾ ಸ್ವರೂಪವು ಭೂಮಿಯಲ್ಲಿ ವ್ಯಾಪಿಸುವಂತೆ ಅನುಗ್ರಹ ಮಾಡಿದೆನೋ. ಕೃತಯುಗದಿಂದ ದ್ವಾಪರಯುಗದವರೆಗೂ ನಿನ್ನ ಸ್ಥಿತಿ ಭಾಳ ಚೆನ್ನಾಗಿತ್ತು. ಕಲಿ ಬಂದ ತಕ್ಷಣ ನಿನಗೆ ಈ ಕ್ಷೀಣಗತಿ ಬಂದುಬಿಟ್ಟಿದೆ. ಕೃಷ್ಣ ಕೂಡ ಭೂಮಂಡಲ ಬಿಟ್ಟು ಸ್ವಸ್ಥಾನಕ್ಕೆ ಹೊರಟೋಗಿದ್ದಾನೆ. ಆದ್ದರಿಂದ ಈ ಭೂಮಿಯಲ್ಲಿ ಸದಾಚಾರ ಎಲ್ಲ ತಪ್ಪಿ ಹೋಗಿದೆ. ತಪಸ್ಸು, ಸಮಾಧಿಗಳು ನಷ್ಟವಾಗಿ ಹೋಗಿದೆ. ದುರ್ಜನರು ಹೆಚ್ಚಿಬಿಟ್ಟಿದ್ದಾರೆ, ಸಜ್ಜನರೆಲ್ಲ ಕುಗ್ಗೋಗಿದ್ದಾರೆ. ಈ ದುಷ್ಟರ ದುಷ್ಕೃತ್ಯದಿಂದ ಭೂಮಾತೆ ಕೂಡ ಕುಗ್ಗಿ ಹೋಗಿದ್ದಾಳೆ. ನಿನ್ನನ್ನು ನಿನ್ನ ಮಕ್ಕಳನ್ನು ಗಮನಿಸೋರೇ ಇಲ್ಲವಾಗೋಗಿದೆ.
ಜನರೆಲ್ಲ ದುರಾಶಾಗ್ರಸ್ತರಾಗೋಗಿದ್ದಾರೆ, ಕಾಮಕ್ರೋಧ ವಶರಾದಿಗಳಾಗಿದ್ದಾರೆ. ನೀನು ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇರು. ಕಲಿಯುಗದಲ್ಲಿ ಈ ಮುಂದಿನ ಯುಗಗಳಲ್ಲಿದ್ದಂತೆ ವೇದಾಧ್ಯಯನವಾಗಲಿ, ತಪಸ್ಸುಗಳಾಗಲಿ, ಯಾಗ ಯಜ್ಞಾದಿಗಳಾಗಲಿ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಭಗವಂತನ ಕರುಣೆಗೆ ಭಕ್ತಿಯೇ ಸಾಧನ. ಯಾವುದು ತೀರ್ಥಯಾತ್ರೆಗಳಿಂದಾಗಲಿ, ಪೂಜೆ ಪುನಸ್ಕಾರಗಳಿಂದಾಗಲಿ, ಹೋಮ ಹವನಗಳಿಂದಾಗಲಿ ಆಗೋದಿಲ್ವೋ ಅದು ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿದಾಗ, ದೇವರ್ಷಿ ನೀನೊಂದು ಕರ್ಮ ಮಾಡಬೇಕಾಗಿದೆ, ಮಹಾತ್ಮರು ನಿನಗೆ ತಿಳಿಸುವಂತೆ ಅದಂತೆ ಮಾಡು, ಭಕ್ತಿಗೂ ಉತ್ತಮ ಪ್ರಚಾರ ಸಿಗುತ್ತೆ ಅಂತ ಹೇಳಿದ. ಆಗ ನಾರದರು ಬಂದು ಯಮುನಾ ತೀರದಲ್ಲಿ ಭಾಗವತ ಕಥಾ ಪ್ರಸಂಗವನ್ನು ಪ್ರವಚನ ಮಾಡಿದರು ಅಂತ ಹೇಳ್ತಾರೆ. ವೇದೋಪನಿಷದ ಸಾರವೇ ಈ ಭಾಗವತ. ಲೋಕದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲ ನೆಲೆಸೋದಕ್ಕೆ ಭಾಗವತ ಕಥಾ ಶ್ರವಣವೇ ಮುಖ್ಯ ಸಾಧನ. ಅನಂತರ ಗಂಗಾ ತೀರದಲ್ಲಿ ವೇದಾಂತಿಗಳು, ಮಂತ್ರದೇವತೆಗಳು, ಮಹರ್ಷಿಗಳು, ಶಾಸ್ತ್ರಜ್ಞರು ಎಲ್ಲರೂ ಸೇರಿದ ಸಮಯದಲ್ಲಿ ಭಾಗವತ ಕಥೆಯನ್ನು ನಾರದರು ಸನಕಾದಿಗಳಿಂದ ಪಡೆದ ಆ ಜ್ಞಾನವನ್ನು ಪ್ರವಚನ ಮಾಡಿದರು. ಅದು ಸಪ್ತಾಹವಾಗಿ ನಡೀತು ಅಂತ ಹೇಳ್ತಾರೆ. ಈ ಭಾಗವತದ ಕಥೆಗೆ ಹಿನ್ನೆಲೆಯಾಗಿ ಪರೀಕ್ಷಿತ್ ರಾಜನ ಪ್ರಕರಣ ಕೂಡ ನೆನೆಸ್ಕೋಬೇಕಾಗತ್ತೆ. ಶ್ರೀಕೃಷ್ಣ ಪರಮಾತ್ಮನು ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿ ವೈಕುಂಠಕ್ಕೆ ಹಿಂತಿರುಗಿದ ಮೇಲೆ ಪಾಂಡವರು ಕೂಡ ರಾಜ್ಯವನ್ನು ತಮ್ಮ ಮೊಮ್ಮಗನಾದ ಪರೀಕ್ಷಿತ ರಾಜ, ಅಂದರೆ ಅರ್ಜುನನ ಮೊಮ್ಮಗ, ಅವನು ಅಭಿಮನ್ಯುವಿನ ಮಗ, ಅವನಿಗೆ ವಹಿಸಿಕೊಟ್ಬಿಟ್ಟು ಅವರು ಕೂಡ ಸ್ವರ್ಗಾರೋಹಣ ಮಾಡ್ತಾರೆ. ಪರೀಕ್ಷಿತ ರಾಜ ಬಹಳ ಧರ್ಮಿಷ್ಠನಾಗಿ ರಾಜ್ಯವನ್ನು ಕಾಪಾಡ್ತಾ ಇರ್ತಾನೆ. ಅವನು ತಾಯಿ ಗರ್ಭದಲ್ಲಿದ್ದಾಗಲೇ ಕೃಷ್ಣ ಪರಮಾತ್ಮ ದರ್ಶನವನ್ನು ಪಡೆದಿರ್ತಾನೆ. ಮತ್ತು ತಾನು ಹುಟ್ಟಿದ ಕೂಡಲೇ ಸತ್ತು ಹುಟ್ಟಿದಂಥ ಮಗುವಿಗೆ ಕೃಷ್ಣ ಪರಮಾತ್ಮನ ಪಾದಸ್ಪರ್ಶದಿಂದ ಪುನರ್ಜನ್ಮ ಆಗಿರುತ್ತೆ. ಹಾಗಾಗಿ ಪರೀಕ್ಷಿತ ರಾಜ ಕೃಷ್ಣ ದರ್ಶನದಿಂದ ಪರಮ ಪಾವನವನಾಗಿರ್ತಾನೆ. ಅವನು ತನ್ನ ಸಾಮರ್ಥ್ಯದಿಂದ ಕಲಿಯನ್ನು ಕಟ್ಟಿಹಾಕಿ ಧರ್ಮ ಮತ್ತೆ ಭಾರತದಲ್ಲಿ ನೆಲೆಗೊಳ್ಳುವ ಹಾಗೆ ಮಾಡಿರ್ತಾನೆ ಕಲಿಯುಗದ ಪ್ರಾರಂಭದಲ್ಲಿ. ಆ ಪರೀಕ್ಷಿತ ರಾಜ ತನ್ನ ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ತಾನು ಅವರಿಗೆಲ್ಲ ರಾಜ್ಯಭಾರಗಳನ್ನು ವಹಿಸಿಕೊಟ್ಬಿಟ್ಟು ತಾನು ಕೂಡ ತನ್ನ ಪೂರ್ವಜರ ಹಾಗೇ ವಾನಪ್ರಸ್ಥ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ಒಮ್ಮೆ ಕಾಡಿಗೆ ಹೋಗಿರ್ತಾನೆ ವಿಹಾರಕ್ಕೋಸ್ಕರ. ಅಲ್ಲಿ ಶಮೀಕ ಅಂತ ಒಂದು ಋಷಿ ಆಶ್ರಮ ಇರುತ್ತೆ. ಆಶ್ರಮ ಸಮೀಪ ಹೋಗಿರ್ತಾನೆ. ಅವನಿಗೆ ಭಾಳ ಬಾಯಾರಿಕೆ ಆಗಿರುತ್ತೆ. ಅಲ್ಲಿ ಹೋಗಿ ನೀರನ್ನು ಕೇಳ್ತಾನೆ. ಅದರಲ್ಲಿ ಶಮೀಕ್ ಋಷಿ ಧ್ಯಾನಾವಸ್ಥೆಯಲ್ಲಿ ಸಮಾಧಿ ಸ್ಥಿತಿಯಲ್ಲಿರ್ತಾನೆ. ಅವನಿಗೆ ಬಾಹ್ಯ ಪ್ರಪಂಚದ ಪ್ರಜ್ಞೆಯೇ ಇರೋದಿಲ್ಲ. 2-3 ಸರಿ ಕೇಳಿದ ಮೇಲೆ ಆ ಋಷಿ ಯಾವಾಗ ಪ್ರತಿಸ್ಪಂದಿಸೋದಿಲ್ವೋ ಇವನಿಗೆ ಕೋಪ ಬರುತ್ತೆ. ಅಲ್ಲಿ ಒಂದು ಸತ್ತು ಬಿದ್ದ ಹಾವಿರುತ್ತೆ. ಅದನ್ನು ತೆಗೆದು ಆ ಶಮೀಕನ ಕುತ್ತಿಗೆಗೆ ಹಾಕಿಬಿಟ್ಟು ತಾನು ತನ್ನ ರಾಜಧಾನಿಗೆ ಹಿಂತಿರುಗಿ ಬಂದುಬಿಡ್ತಾನೆ. ಆದರೆ ತಾನು ಮಾಡಿದ ತಪ್ಪು, ಋಷಿಗೆ ಅವಮಾನ ಮಾಡಿದ್ದೇನೆ, ಇದಕ್ಕೆ ನನಗೇನಾರು ಪ್ರಾಯಶ್ಚಿತ್ತ ಇದೆಯೇ, ಈ ಪಾಪನ ಹ್ಯಾಕೆ ಕಳ್ಕೊಳ್ಳಿ ಅಂತಲೇ ಚಿಂತೆ ಮಾಡ್ತಾ ಇರ್ತಾನೆ. ಆ ಋಷಿಯ ಮಗ ಅವನು ಹುಡುಗ, ಅವನು ಬಂದು ನೋಡ್ತಾನೆ, ತಂದೆಗೆ ಹೀಗೆ ಅವಮಾನ ಮಾಡಿದಂಥ ಯಾರು ಅವನು ಇನ್ನೊಂದು ವಾರದ ಒಳಗೆ ಈ ಹಾವು ಕಚ್ಚಿ ಸಾಯಿಲಿ ಅವನು ಅಂತ ಶಾಪ ಕೊಡ್ತಾನೆ. ಆಗ ಶಮೀಕರು ಹೀಗೆ ಮಾಡಬಾರ್ದಾಗಿತ್ತು, ಧರ್ಮಾತ್ಮನಾದಂಥ ರಾಜ ಅವನು ಬಂದಾಗ ಅತಿಥಿ ಸತ್ಕಾರ ಮಾಡಬೇಕಾಗಿದ್ದು ನಮ್ಮ ಧರ್ಮ, ನಾನು ಧ್ಯಾನದಲ್ಲಿದ್ದೆ, ನಾನು ಗಮನಿಸಲಿಲ್ಲ, ಆಶ್ರಮದಲ್ಲಿ ಮತ್ತಾರು ರಾಜನಿಗೆ ಸೂಕ್ತ ಅತಿಥಿ ಸತ್ಕಾರ ಮಾಡಲಿಲ್ಲ, ನಮ್ಮ ತಪ್ಪಿಗೆ ನೀನು ರಾಜನ ಶಾಪ ಕೊಟ್ಟಿದ್ದು ತಪ್ಪು ಅಂತ. ಹಾಗೆ ಅವನು ಕೊಟ್ಟ ಶಾಪವನ್ನು ತೆಗೆದುಕೊಳ್ಳೋದಕ್ಕೆ ಹಿಂತಿರುಗೋದಕ್ಕೆ ಸಾಧ್ಯ ಇಲ್ಲ, ಅವನ ಮರಣವನ್ನು ಹೊಂದಲೇಬೇಕು ಅಂತ. ಸರಿ, ಇದನ್ನು ರಾಜನಿಗೆ ತಿಳಿಸ್ಬಿಡು, ಅವನು ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ. ಈ ರಾಜನಿಗೆ ಈ ಸುದ್ದಿ ತಿಳಿಯುತ್ತೆ. ಅವನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಿದೆ, ಮರಣದಂಡನೆ ನಾನದನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಮಕ್ಕಳಿಗೆ ತನ್ನ ರಾಜ್ಯವನ್ನು ಕೊಟ್ಬಿಟ್ಟು ತಾನು ಗಂಗಾ ನದಿಯ ದಡದಲ್ಲಿ ಬಂದು ಪ್ರಾಯೋಪವೇಶ ಮಾಡ್ತೇನೆ ಅಂತ ದರ್ಬೆ ಹಾಸಿಗೆ ಹಾಸಿಕೊಂಡು ಅದರ ಮೇಲೆ ಕೂತಿರ್ತಾನೆ. ಆವಾಗ ನನಗೆ ಮುಕ್ತಿಗೆ ಸಾಧನ ಏನು ಅಂತ ಯೋಚನೆ ಮಾಡಿ ತನ್ನ ಗುರು ಹಿರಿಯರನ್ನೆಲ್ಲ ಪ್ರಶ್ನೆ ಮಾಡ್ತಾನೆ. ಅವರು ಭಾಗವತ ಕಥಾಶ್ರವಣವನ್ನು 1 ವಾರ ಕಾಲ ಮಾಡಿದ್ರೆ
ಅವರಿಗೆ ಖಂಡಿತ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾರೆ. ಆ ಭಾಗವತನ ಯಾರು ಹೇಳ್ತಾರೆ ಅಂತ ನೋಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೂರ್ವ ನಿರ್ಧಾರಿತವಾದಂಥ ಶುಕಮುನಿಗಳು ಅಲ್ಲಿ ಬರ್ತಾರೆ. ಬಂದು ರಾಜನಿಗೆ ಆಶ್ವಾಸನೆ ಕೊಡ್ತಾರೆ, ನೀವೆಲ್ಲ ಇಲ್ಲಿ ಕೂತ್ಕೊಡಿ, ಭಕ್ತಿಯಿಂದ ಈ ಭಾಗವತ ಕಥಾಶ್ರವಣವನ್ನು ಮಾಡಿ ಅಂತ ಹೇಳಿ 1 ವಾರ ಕಾಲ ಆ ಭಾಗವತವನ್ನು ಪ್ರವಚನ ಮಾಡ್ತಾರೆ. ಮೊದಲನೇದಾಗಿ ಪರಮಾತ್ಮನದಲ್ಲೇ ಬ್ರಹ್ಮದೇವನಿಗೆ ಆಗಿದ್ದು, ಬ್ರಹ್ಮದೇವನಿಂದ ಸನಕಸನಾದಿಗಳಿಗೆ, ನಂತರ ಸನಕಸನಾದಿಗೆ ನಾರದರಿಗೆ, ನಾರದರಿಂದ ವ್ಯಾಸರಿಗೆ, ಹೀಗೆ ಬಂದ ಕಥೆ ಈ ಪರೀಕ್ಷಿತನ ಕಾರಣದಿಂದ ಪ್ರಚಾರವಾಗಬೇಕಾಗಿದೆ. ಹೀಗೆ ಪ್ರಕಟಗೊಂಡಿದೆ ಇಲ್ಲಿ. ಈ ಹಂತದಲ್ಲಿ ಭಾಗವತದಲ್ಲಿ ಸುಮಾರು 18,000 ಶ್ಲೋಕಗಳಿತ್ತು. ಅದರಲ್ಲಿ 12 ಸ್ಕಂದಗಳಿತ್ತು ಅಂತ ಹೇಳಿ. ಮೊದಲನೇ 9 ಸ್ಕಂದಗಳಲ್ಲಿ ಪೂರ್ವಪೀಠಿಕೆ, ಸೃಷ್ಟಿ ರಹಸ್ಯ, ಆಮೇಲೆ ಭಕ್ತ ಭಾಗವತರ ಕಥೆಗಳು, ಕೆಲವು ಅವತಾರಗಳು, ಎಲ್ಲ ಮಹಾಪುರುಷರ ಕಥೆಗಳು ಎಲ್ಲ ಬರುತ್ತೆ. ಆದರೆ ಮುಖ್ಯವಾಗಿ ಕೃಷ್ಣನ ಕಥೆ 10ನೇ ಸ್ಕಂದದಿಂದ ಪ್ರಾರಂಭ ಆಗುತ್ತೆ. ದಶಮಸ್ಕಂದ. 11ನೇದರಲ್ಲಿ ಕೃಷ್ಣನ ಉಪದೇಶವಾಣಿಯಾದಂಥ ಉದ್ಧವ ಗೀತೆ, ಅದು ಕೂಡ ಅಡಕವಾಗಿದೆ. 12ನೇದರಲ್ಲಿ ಮಾರ್ಕಾಂಡೇಯರಿಗೆ ಪರಮಾತ್ಮ ತನ್ನ ಮಾಯೆಯ ಸ್ವರೂಪವನ್ನು ತೋರಿಸಿದ್ದು ಕೂಡ ಆಗುತ್ತೆ. ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ 12ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಹೀಗೆ ಈ 12 ಸ್ಕಂದಗಳ ಕಥಾ ಶ್ರವಣವನ್ನು ಪರೀಕ್ಷಿತ್ ರಾಜ ಬಹಳ ಭಕ್ತಿಯಿಂದ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಹೀಗೆ ಮಹಾರಾಜನಿಗೆ ಹಾವು ಕಚ್ಚಿ ಮರಣ ಪ್ರಾಪ್ತಿಯಾಗೋ ಸಂಭವ ಇದೆ ಅಂತ ತಿಳಿದಾಗ ಒಬ್ಬ ಈ ನಾಗ ವಿಷಕ್ಕೆ ಪ್ರತಿ ಔಷಧವನ್ನು ನಾನು ಕೊಡ್ತೇನೆ ಅಂತ ಬರ್ತಾ ಇರ್ತಾನೆ. ಮಧ್ಯದಲ್ಲಿ ಆ ತಕ್ಷಕತೆ ಹಾವು ಅವನು ಬಂದು, ನೀನು ಪರೀಕ್ಷಿತ್ ರಾಜನ್ನ ಬದುಕಿಸೋಕೆ ಹೋಗಬೇಡ, ಅವನು ಮಾಡಿದ ತಪ್ಪಿಗೆ ಅವನು ತಾನೇ ಮರಣದಂಡನೆಯನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾನೆ, ನಿನಗೆ ಈ ಹಾವಿನ ವಿಷದಿಂದ ರಕ್ಷಿಸೋ ಶಕ್ತಿ ಇಲ್ಲ ಅಂತಾನೆ. ಆ ಬ್ರಾಹ್ಮಣದ ಪರೀಕ್ಷೆ ಮಾಡೋಣ ಅಂತಾರೆ. ಅಲ್ಲಿ ಒಂದು ಮರ ಇರುತ್ತೆ, ಆ ಮರಕ್ಕೆ ಹಾವು ಕಚ್ಚತ್ತೆ, ಆ ಮರ ಸುಟ್ಟು ಭಸ್ಮ ಆಗಿಬಿಡುತ್ತೆ. ಆಗ ಇವನು ಹೇಳ್ತಾನೆ, ನೀನು ಅಲ್ಲಿ ಹೋಗಿ ಪರೀಕ್ಷಿತ ರಾಜನಿಗೆ ಈ ಮಂತ್ರ ಹೇಳಿಕೊಟ್ರು ಕೂಡ ಅವನು ನಿನಗೆ ಧನಕನಕ ಕೊಡ್ತಾನೆ ಅಷ್ಟೇ ತಾನೇ, ನನಗೆ ಅಮೂಲ್ಯವಾದ ಮಣಿಗಳನ್ನು ಕೊಡ್ತೇನೆ ಅಂತ ಈ ನಾಗಮಣಿಗಳ ಒಂದು ಇದನ್ನು ಆ ಬ್ರಾಹ್ಮಣನ ಕೊಟ್ಟು ಕಳಿಸ್ಬಿಡ್ತಾನೆ. ಹಾಗಾಗಿ ಈ ವಿಷಕ್ಕೆ ಪ್ರತಿ ಇರೋದಂಥ ಔಷಧ ಕೂಡ ಸಮಯದಲ್ಲಿ ದೊರೆಯೋದಿಲ್ಲ. ಹಾಗಾಗ್ಬಿಡುತ್ತೆ. 1 ವಾರ ಕಾಲ ಈ ಭಾಗವತ ಕಥಾಶ್ರವಣ ಮಾಡಿದಂಥ ಪರೀಕ್ಷಿತ ರಾಜ ಇನ್ನು ತಾನು ಮೋಕ್ಷಕ್ಕೆ ಹೋಗಲಿಕ್ಕೆ ಸಿದ್ಧನಿದ್ದೇನೆ, ಆತ್ಮತ್ಯಾಗವನ್ನು ಮಾಡೋದಕ್ಕೆ ಸಿದ್ಧನಿದ್ದೇನೆ, ಪರಮಾತ್ಮನ ಪಾದಾರವಿಂದಗಳಲ್ಲಿ ನನ್ನ ಆತ್ಮ ಸಮರ್ಪಣೆಯಾಗಲಿ ಅಂತ ಸಂಕಲ್ಪ ಮಾಡಿಕೊಳ್ತಾನೆ. ಆ ಸಂಕಲ್ಪ ಮಾಡಿ ಎಲ್ಲ ಭಕ್ತಾದಿಗಳು ಹೇಗೆ ಸುಷುಮ್ನಾ ನಾಡಿಯನ್ನು ಪ್ರವೇಶ ಮಾಡಿ ಅಲ್ಲಿಂದ ಬ್ರಹ್ಮರಂಧ್ರದಿಂದ ನಿರ್ಗಮಿಸಿ ಸೂರ್ಯಮಂಡಲ ಸತ್ಯಲೋಕವನ್ನು ಅರ್ಚಿರಾದಿ ಮಾರ್ಗದಲ್ಲಿ ಅತಿವಾಹಕರಿಂದ ತೋರಿಸಲ್ಪಟ್ಟವರಾಗಿ ಹೋಗಿ ವಿರಜಾತೀರ್ಥದಲ್ಲಿ ಸ್ನಾನ ಮಾಡಿ ದಿವ್ಯ ದೇಹವನ್ನು ಪಡೆದುಕೊಂಡು ಪರಮಾತ್ಮ ಅನುಗ್ರಹದಿಂದ ಸಾಲೋಕ್ಯ, ಸಾಮೀಪ್ಯ, ಸಾನ್ನಿಧ್ಯ, ಸಾಯುಜ್ಯಗಳನ್ನು ಪಡಿತಾರೋ ಹಾಗೆ ಅವನು ಸಾಯುಜ್ಯಕ್ಕೆ ಹೊರಟೋಗ್ಬಿಡ್ತಾನೆ. ಈ ಕುಳಿತಿದ್ದಂಥ ಈ ಪರೀಕ್ಷಿತನ ದೇಹಕ್ಕೆ ಆ ಹಾವು ಒಂದು ಕ್ರಿಮಿ ರೂಪದಲ್ಲಿ ಒಂದು ಹಣ್ಣಿನ ಒಳಗೆ ಬಂದು ಸೇರ್ಕೊಂಡು ಬಂದು ಅಲ್ಲಿ ರಾಜನ ಮುಂದೆ ಇರುತ್ತೆ. ಅದನ್ನು ಆ ಕ್ರಿಮಿ ದೊಡ್ಡದಾಗಿ ಹಾವಾಗಿ ಪರೀಕ್ಷಿತ ರಾಜನ ದೇಹವನ್ನು ಕಚ್ಚತ್ತೆ. ಅದರಷ್ಟೊತ್ತಿಗೆ ಪರೀಕ್ಷಿತನ ಆತ್ಮ ಪರಮಾತ್ಮನ ಪಾದಾರವಿಂದಗಳಲ್ಲಿ ಐಕ್ಯವಾಗೋಗಿರುತ್ತೆ. ಹೀಗೆ ಭಗವತ್ ಕಥಾ ಶ್ರವಣದಿಂದ ಪರೀಕ್ಷಿತ ರಾಜ ತಾನು ಮೋಕ್ಷವನ್ನು ಪಡೆದ. ಹೀಗೆ ಮೋಕ್ಷ ಸಾಧನಗಳಲ್ಲೆಲ್ಲ ಭಾಗವತ ಶ್ರವಣವೇ ಬಹಳ ಸುಲಭವಾದ ಸಾಧನ ಅಂತ ವ್ಯಾಸ ಮಹರ್ಷಿಗಳು ಶುಕಮುನಿಗಳ ಮೂಲಕ ಪ್ರಪಂಚದಲ್ಲೆಲ್ಲ ಇದನ್ನು ಪ್ರಚಾರ ಮಾಡಿದ್ದಾರೆ. ತುಂಗಭದ್ರಾ ನದಿ ತೀರದಲ್ಲಿ ಆತ್ಮದೇವ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನಿಗೆ ದುಂದುಲಿ ಎಂಬತಕ್ಕಂಥ ಒಬ್ಬ ಪತ್ನಿ ಇರ್ತಾಳೆ. ಅವಳು ಬಹಳ ಕಲಹಪ್ರಿಯೆ, ಲೋಭಿ. ಇವನು ಬಹಳ ಧನ ಸಂಪಾದನೆಯನ್ನು ಮಾಡಿರ್ತಾನೆ, ಆದರೆ ಅವನಿಗೆ ಮಕ್ಕಳಿರೋದಿಲ್ಲ. ಅವನು ಸಂತಾನ ಪಡೆಯೋದಕ್ಕೋಸ್ಕರವಾಗಿ ದಾನ ಎಲ್ಲ ಮಾಡ್ತಾಯಿರ್ತಾನೆ. ಗೋದಾನ, ಭೂದಾನ, ಸುವರ್ಣದಾನ ಮುಂತಾದ್ದೆಲ್ಲ. ಅಲ್ಲಿ ಒಬ್ಬರು ಮಹಾತ್ಮ ಋಷಿಗಳು ತಪಸ್ಸು ಮಾಡ್ತಾಯಿರ್ತಾರೆ. ಅವರ ಅನುಗ್ರಹವನ್ನು ಬೇಡ್ತಾನೆ. ಅವನೊಂದು ಹಣ್ಣನ್ನು ಕೊಟ್ಟು ಇದನ್ನು ನಿನ್ನ ಪತ್ನಿಗೆ ಕೊಡು, ಅದರಿಂದ ಅವಳಿಗೆ ಗರ್ಭಧಾರಣೆ ಆಗುತ್ತೆ ಅಂತ ಕೊಡ್ತಾನೆ. ಆ ಹಣ್ಣನ್ನು ತಂದು ಪತ್ನಿಗೆ ಕೊಡ್ತಾನೆ.
ಆದರೆ ಅವಳು ಈ ಗರ್ಭವತಿಯಾಗಿ ನೋವೆಲ್ಲ ಯಾತಕ್ಕೆ ನನಗೆ ಅಂದ್ಬಿಟ್ಟು ಆ ಹಣ್ಣನ್ನು ಮನೆ ಹೊಸುಗೆ ಹಾಕ್ಬಿಡ್ತಾಳೆ. ಮತ್ತು ಅವಳು ತನ್ನ ತಂಗಿಯ ಮಗುವನ್ನು ತಂದು ತನ್ನ ಗಂಡನಿಗೆ ಇದೇ ನನ್ನ ಮಗು ಅಂತ ತೋರಿಸ್ಬಿಡ್ತಾಳೆ. ಕಾಲಕ್ರಮದಲ್ಲಿ ಅವರ ಮನೆಯಲ್ಲಿ ಆ ಹಣ್ಣು ತಿಂದಿತ್ತಲ್ಲ ಹಸು, ಅದು ಕೂಡ ಒಂದು ಮಗುವನ್ನು ಪ್ರಸವಿಸುತ್ತೆ. ಹೀಗೆ 2 ಮಕ್ಕಳು ಕೂಡ ಅದೇ ಬ್ರಾಹ್ಮಣನ ಮನೆಯಲ್ಲಿ ಬೆಳೀತಾ ಇರ್ತಾರೆ. ಅದೇನೋ ಕರ್ಮ ಧರ್ಮ ಅದರ ಸಂಯೋಗ ಅಂತಾರೆ. ಅವನ ಸ್ವಂತ ಮಗ ದುರಾಚಾರಿಯಾಗಿಬಿಡ್ತಾನೆ. ಆದರೆ ಈ ಸಾಧುಗಳು ಕೊಟ್ಟ ಹಣ್ಣಿನಿಂದ ಹಸುವಿನ ಗರ್ಭದಿಂದ ಬಂದಂಥವನು ಭಾಳ ಪುಣ್ಯಾತ್ಮನಾಗಿರ್ತಾನೆ. ಅವನಿಗೆ ಗೋಕರ್ಣ ಅಂತ ಹೆಸರಿಟ್ಟಿರ್ತಾರೆ. ಅವನು ಅಧ್ಯಯನ ಶಾಸ್ತ್ರಾಧ್ಯಯನ ಎಲ್ಲ ಮಾಡಿ ಮಹಾಭಕ್ತನಾಗಿ ತೀರ್ಥಯಾತ್ರೆಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇರ್ತಾನೆ. ಸ್ವಂತ ಮಗ ಹೇಗೆ ದುರಾಚಾರಿಯಾಗಿಬಿಟ್ಟ ಅಂತ ಭಾಳ ದುಃಖದಲ್ಲಿರ್ತಾನೆ. ಆಗ ಗೋಕರ್ಣ ಅವನಿಗೆ ವೈರಾಗ್ಯವನ್ನು ಭಕ್ತಿಯನ್ನು ಬೋಧಿಸಿಬಿಟ್ಟು ನೀನು ನಿನ್ನ ಆತ್ಮೋದ್ಧಾರಕ್ಕೋಸ್ಕರ ನೀನು ತಪಸ್ಸಿಗೆ ಹೋಗು ಅಂತ ತಂದೆನ ಕಳಿಸಿಕೊಟ್ಬಿಡ್ತಾನೆ. ತಂದೆ ಹೊರಟೋಗ್ತಾನೆ. ಆಮೇಲೆ ಆ ದುರಾಚಾರಿಯಾದ ಆ ಮಗ ದುಂದುಬಿ ಅಂತ ಅವನ ಹೆಸರು. ಅವನು ತನ್ನ ತಾಯಿಯನ್ನು ಕೂಡ ಭಾಳ ಕ್ರೂರವಾಗಿ ನಡೆಸ್ಕೊಳ್ತಾನೆ. ತನ್ನ ತಂದೆ ಗಳಿಸಿಟ್ಟಂಥ ಅಪಾರ ಧನವನ್ನೆಲ್ಲ ದುರ್ವ್ಯಯ ಮಾಡಿಬಿಡ್ತಾನೆ. ಮದ್ಯಪಾನ ಮಾಡೋದು, ವೇಶ್ಯರ ಸಂಘ, ನೀಚರಿಗೆಲ್ಲ ಇದನ್ನು ಹಂಚೋದು, ಹಾಗೆ ಮಾಡಿಬಿಟ್ಟು ಕೊನೆಯಲ್ಲಿ ಅವನು ಮರಣ ಹೊಂದ್ಬಿಟ್ಟು ಒಂದು ಬ್ರಹ್ಮರಾಕ್ಷಸನಾಗಿ ಒಂದು ಹೋಗು ಬರೋ ಯಾತ್ರಿಗಳಿಗೆಲ್ಲ ತೊಂದರೆ ಮಾಡ್ತಾ ಕೂತಿರ್ತಾನೆ. ಇವನು ಗೋಕರ್ಣನನ್ನು ಯಾತ್ರೆ ಮುಗಿಸ್ಕೊಂಡು ಬಂದು ತನ್ನ ಮನೆಯಲ್ಲಿ ನಡೆದಂಥ ಈ ಘೋರ ದೃಶ್ಯಗಳನ್ನೆಲ್ಲ ನೋಡ್ತಾನೆ. ಅವನ ಮಲತಾಯಿ ಬಾವಿಗೆ ಬಿದ್ದು ಸತ್ತೋಗಿರ್ತಾಳೆ. ಇವನು ತಮ್ಮ ಬ್ರಹ್ಮರಾಕ್ಷಸನಾಗಿ ಹೋಗ್ಬಿಟ್ಟಿರ್ತಾನೆ. ಆಗ ಇವನು ಆ ಅರಣ್ಯಕ್ಕೆ ಹೋಗಿ ಅವನ ಹತ್ರ ಚರ್ಚೆ ವಾಗ್ವಾದವನ್ನು ಮಾಡಿ ಅವನಿಗೆ ಉಪದೇಶವನ್ನು ಮಾಡಿ ಅವನಿಗೆ ಭಾಗವತ ಕಥೆಯನ್ನು ಬಲವಂತವಾಗಿ 1 ವಾರ ಅವನಿಗೆ ಉಪದೇಶ ಮಾಡ್ತಾನೆ. ಅವನು ಮನಸ್ಸಿಲ್ಲದ ಮನಸ್ಸಿಂದ ಕೂತು ಕೇಳ್ತಾ ಇರ್ತಾನೆ. ಆದರೆ ಕೊನೆಗೆ ಅವನ ತಂದೆ ತಾಯಿಯ ಪುಣ್ಯದಿಂದ ಅವನು ಕೂಡ ಪರಿವರ್ತನೆ ಹೊಂದ್ತಾನೆ. ತನ್ನ ಬ್ರಹ್ಮರಾಕ್ಷಸ ಪದವಿಯನ್ನು ಕಳ್ಕೊಂಡು ತಾನು ಮುಂದೆ ಉತ್ತಮವಾದ ಮಾನವನಾಗ್ತಾನೆ ಮುಂದಿನ ಜನ್ಮದಲ್ಲಿ. ಹಾಗೆ ಅನೇಕ ಜನ್ಮ ಸಂಸಿದ್ಧಿ ತಯಾಂತಿ ಪರಮಂಗತಿ, ಹೀಗೆ ತಾನು ಪರಮಪದವನ್ನು ಹೊಂದುತ್ತಾನೆ. ಹಾಗೆ ಎಂಥ ದುರಾಚಾರಿಯಾದರೂ ಕೂಡ ಈ ಭಾಗವತವನ್ನು ಕೇಳಿಬಿಟ್ರೆ ಸಾಕು, ಎಲ್ಲ ಪಾಪ ಪರಿಹಾರ ಆಗತ್ತೆ ಅಂತ. ಹಾಗೆ ಭಾಗವತದಲ್ಲಿ 1 ಅಕ್ಷರವನ್ನು ಶ್ರದ್ಧೆಯಿಂದ ಓದಿದರೆ, ಹೇಳಿದರೆ, ಕೇಳಿದರೆ ಸಮಸ್ತ ಪಾಪವು ಪರಿಹಾರ ಆಗತ್ತೆ ಎಂಬತಕ್ಕಂಥ ಒಂದು ಈ ಅಭಿಪ್ರಾಯವನ್ನು ಭಾಗವತದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಭಾಗವತ ಅಧ್ಯಯನವು ಎಲ್ಲ ವೇದೋಪನಿಷತ್ತುಗಳ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಆಗಮ ಎಲ್ಲ ಶಾಸ್ತ್ರಗಳ ಅಧ್ಯಯನಕ್ಕಿಂತ ಪುಣ್ಯಕರವಾದದ್ದು ಶ್ರೇಯಸ್ಕರವಾದದ್ದು ಎಂಬತಕ್ಕಂಥ ಒಂದು ವಿಷಯವನ್ನು ಪದೇ ಇದರಲ್ಲಿ ಹೇಳ್ತಾ ಬಂದಿದ್ದಾರೆ. ಹಾಗೆಯೇ ಇದರಲ್ಲಿ ಹಲವಾರು ಕಥೆಗಳು ಬಂದರೂ ಕೂಡ ಕೃಷ್ಣ ಚರಿತೆಯೇ ಭಾಳ ಮುಖ್ಯವಾದದ್ದು. ಕೃಷ್ಣ ಚರಿತೆಯೇ ನಮ್ಮ ಉದ್ಧಾರಕ್ಕೆ ಕಾರಣ, ಅದೇ ನಮಗೆ ಮೋಕ್ಷ ಸಾಧನ ಅಂತ. ಹಾಗೆ ಕೃಷ್ಣ ಪರಮಾತ್ಮ ತಾನೇ ಸ್ವತಃ ಉಪದೇಶ ಮಾಡಿದಂಥ ಉದ್ಧವ ಗೀತೆಯನ್ನು ಕೂಡ ಭಗವದ್ಗೀತೆ ಜೊತೆಯಲ್ಲೇ ಅಧ್ಯಯನ ಮಾಡಬಹುದು ಅಂತ ಕೂಡ ಹೇಳ್ತಾರೆ. ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲ ಒಂದು ಯಜ್ಞವನ್ನು ಆಚರಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಸೂತ ಪುರಾಣಿಕರು ಬರ್ತಾರೆ. ಅವರು ಉಗ್ರಶ್ರವಸ್ ಅಂತ ಅವರ ಹೆಸರು. ಅವರು ರೋಮಹರ್ಷಣ ಇರ್ತಕ್ಕಂಥ ಸೂತ ಪುರಾಣಿಕರ ಮಗ. ಅವರು ಸಂಚರಿಸ್ತಾ ಎಲ್ಲೆಲ್ಲೂ ಭಗವಂತನ ಕಥೆಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಕಥಕರು ಅಂತ. ಹಾಗೆ ಅವರನ್ನು ನೋಡಿರೋಡನೆ ಈ ಋಷಿಗಳೆಲ್ಲ ತಮ್ಮ ಯಾಗ ಕೆಲವೆಲ್ಲ ಪೂರ ಮುಗಿಸಿಬಿಟ್ಟು ಬಂದು ಇವರನ್ನು ಪ್ರಾರ್ಥನೆ ಮಾಡ್ತಾರೆ. ನೀವು ಎಲ್ಲ ಪುರಾಣಗಳನ್ನು ವ್ಯಾಸ ಮಹರ್ಷಿಗಳಿಂದ ಕೇಳಿ ತಿಳ್ಕೊಂಡಿದ್ದೀರಿ, ನೀವು ನಮಗದನ್ನು ತಿಳಿಸಿ. ನಾವು ಆ ಪುರಾಣಗಳಿರ್ತಕ್ಕಂಥ ಅಂತರ್ಗತವಾದಂಥ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ಸೂತ ಪುರಾಣಿಕರು, ಈಗ ತಾನೇ ನಾನು ಪರೀಕ್ಷಿತ್ ಮಹಾರಾಜನ ಕೊನೆಯ ದಿವಸಗಳಲ್ಲಿ ಅವನು ಒಂದು ಸಪ್ತಾಹದಲ್ಲಿ ತಾನು ಶುಕಮಹರ್ಷಿಗಳಿಂದ ಕೇಳಿದಂಥ ಭಾಗವತ ಅದಿನ್ನೂ ನಮ್ಮ ಮನಸ್ಸಲ್ಲಿ ಭಾಳ ಸ್ಪಷ್ಟವಾಗಿದೆ, ಅದನ್ನು ನಿಮಗೆಲ್ಲರಿಗೂ ಹೇಳ್ತೇನೆ,
ಇದು ಬಹಳ ಪುಣ್ಯಪ್ರದವಾದದ್ದು, ಮೋಕ್ಷಪ್ರದವಾದದ್ದು ಎಂಬತಕ್ಕಂಥ ಪೀಠಿಕೆಯಿಂದ ಪ್ರಾರಂಭ ಮಾಡಿ ಆ ಭಾಗವತವನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಕೇಳ್ತಾ ಕೇಳ್ತಾ ಎಲ್ಲರೂ ಕೂಡ ಒಂದು ಪರಮಾನಂದವಾದಂಥ ಒಂದು ಸ್ಥಿತಿಯನ್ನು ಹೊಂದುತ್ತಾರೆ. ಇದಕ್ಕೆ ಹಿನ್ನೆಲೆಯಾಗಿ ಅವರು ಹೇಗೆ ವ್ಯಾಸ ಮಹರ್ಷಿಗಳು ತಾವು ತಪಸ್ಸು ಮಾಡ್ತಾ ಕೂತದ್ದು, ಆ ಸಂದರ್ಭದಲ್ಲಿ ನಾರದರು ಬಂದು ಅವರು ಪ್ರತ್ಯಕ್ಷವಾದದ್ದು, ನಾರದರಿಂದ ಆ ಭಾಗವತ ಕಥೆಯನ್ನು ಕೇಳಿದ್ದು, ಈ ಭಾಗವತನ ಮುಂಚೆ ಬ್ರಹ್ಮಲೋಕದಲ್ಲಿ ಪರಮಾತ್ಮನೇ ಬ್ರಹ್ಮನಿಗೆ ಉಪದೇಶ ಮಾಡಿದ್ದು, ನಂತರ ಬ್ರಹ್ಮನು ತನ್ನ 4 ಮಕ್ಕಳ ಸನಕ ಸಂದನಾದಿಗಳಿಗೆ ಉಪದೇಶ ಮಾಡಿದ್ದು, ಅದೆಲ್ಲವನ್ನು ಕೂಡ ಪುನಃ ಇನ್ನೊಂದು ಸಾರಿ ಹೇಳ್ತಾರೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಬಂದು ಈ ಕಥೆ ಪಾರಂಪರವಾಗಿ ಬಂದ್ಬಿಡುತ್ತೆ. ಗುರು ಶಿಷ್ಯರಿಂದ ಬಂದ ಹಾಗೆ ನಡೀತಾ ಬಂದಿದೆ. ಇದು ಭಾಗವತದ 1ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಕಥಾ ಸೂಕ್ಷ್ಮ ಪರಿಚಯ. 2ನೇ ಸ್ಕಂದಕ್ಕೆ ಬಂದಾಗ ಅಲ್ಲಿ ಈ ಪರಮಾತ್ಮನನ್ನು ಕಾಣಲಿಕ್ಕೆ ಬೇಕಾದಂಥ ಕರ್ಮ, ಜ್ಞಾನ, ಧ್ಯಾನ, ಭಕ್ತಿ ಅವುಗಳ ಬಗ್ಗೆ, ಪರಮಾತ್ಮನ ಪೂಜೆ, ತಪಸ್ಸು, ಜಪ ಇದರ ಬಗ್ಗೆ ಕೂಡ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಅದರ ವಿವರವನ್ನು ಹೇಳ್ತಾರೆ. ಹೇಗೆ ನಾವು ಈ ಭವಬಂಧನದಿಂದ ಬಿಡಿಸಿಕೊಂಡು ಈ ಭವಸಾಗರವನ್ನು ದಾಟಿ ಹೋಗಬಹುದು, ಹೇಗೆ ಮಾಯೆಯನ್ನು ಗೆಲ್ಲಬಹುದು, ಅದಕ್ಕೆ ಪರಮಾತ್ಮ ಅನುಗ್ರಹ ಹೇಗೆ ನಮಗೆ ದೊರಕತ್ತೆ ಅನ್ನೋದನ್ನೆಲ್ಲ ಅವರು ವಿಶದವಾಗಿ ಹೇಳ್ತಾ ಬರ್ತಾರೆ. ಹೀಗೆ ಮೊದಲನೆರಡು ಬರೀ ಪೀಠಿಕಾ ಪ್ರಕರಣ ತರವೇ ಆಗತ್ತೆ. ನಂತರ ಇಲ್ಲಿ ವಿದುರ ಮೈತ್ರೇಯರ ಸಂವಾದ ಬರುತ್ತೆ, ಉದ್ಧವ ವಿದುರರ ಸಂವಾದ ಕೂಡ ಬರುತ್ತೆ. ವಿದುರ ಮಹಾಭಾರತದ ಕೊನೆ ಗಳಿಗೆಯಲ್ಲಿ ದುರ್ಯೋಧನನಿಂದ ಅವಮಾತಿನಾಗಿ ತನ್ನಲ್ಲಿದ್ದ ಗದೆಯನ್ನು ಕೂಡ ಒಡೆದು ಬಿಸಾಕಿಬಿಟ್ಟು ಖಡ್ಗವನ್ನು ಗದೆಯನ್ನೆಲ್ಲ ನಿನ್ನ ಕೊನೆಯ ರಕ್ಷಣೆಗೆ ಇಟ್ಟಿದ್ದೆ, ನಿನ್ನ ಅಹಂಕಾರಕ್ಕೆ ನಾನಿನ್ನು ಇಲ್ಲಿ ಇರೋದಿಲ್ಲ, ನಾನು ಹೊರಟೋಗ್ತೇನೆ ಅಂತ ಹೇಳಿ ಅವರು ತೀರ್ಥಯಾತ್ರೆಗೆ ಹೊರಟೋಗಿರ್ತಾರೆ. ಎಲ್ಲ ಕಡೆಯವರು ಸುತ್ತಾಡಿ ಬರ್ತಾ ಇರ್ತಾರೆ. ಅಲ್ಲಿ ಅವರು ಉದ್ಧವನನ್ನು ಭೇಟಿಯಾಗ್ತಾರೆ. ಉದ್ಧವ ಆಗುತ್ತಾನೆ ಕೃಷ್ಣ ಪರಮಾತ್ಮನ ಮುಖವಾಣಿಯಿಂದಲೇ ಉದ್ಧವ ಗೀತೆಯನ್ನು ಕೇಳಿರ್ತಾನೆ. ಹೇಗೆ ಕೃಷ್ಣ ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದನೋ ಅದೇ ರೀತಿಯಾಗಿ ಇಲ್ಲಿ ತಾನು ವೈಕುಂಠಕ್ಕೆ ಹೋಗೋದಕ್ಕೆ ಮುಂಚೆ ಯಾದವರು ತಮ್ಮಲ್ಲೇ ಹೊಡೆದಾಡಿ ತಮ್ಮ ಅಂತ್ಯವನ್ನು ಕಾಣ್ತಾರಲ್ಲ, ಆ ಘೋರ ಯುದ್ಧರಂಗದ ಆ ಹಿನ್ನೆಲೆಯಲ್ಲಿ ತಾನು ಮತ್ತೊಮ್ಮೆ ಉದ್ಧವನಿಗೆ ಅದೇ ಗೀತೆಯನ್ನು ಉಪದೇಶ ಮಾಡ್ತಾನೆ. ಅಲ್ಲಿ ಅರ್ಜುನನಿಗೆ ಕ್ಷತ್ರಿಯನಾದ್ದರಿಂದ ಅವನು ತನ್ನ ಯುದ್ಧ ಮತ್ತು ತನ್ನ ಕ್ಷತ್ರಿಯ ಧರ್ಮವನ್ನು ಪಾಲಿಸಬೇಕಾದಂಥ ನಿಷ್ಕಾಮ ಕರ್ಮದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳಿದ್ದಾನೆ. ಮಿಕ್ಕಿದ್ದೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದಾನೆ. ಇಲ್ಲಿ ಉದ್ಧವನಿಗೆ ಭಕ್ತಿಯ ಪ್ರಾಧಾನ್ಯವಾಗಿ ಬರೋ ಹಾಗೆ ಹೇಳಿದ್ದಾನೆ. ಮಿಕ್ಕ ಎಲ್ಲ ಯೋಗಗಳು ಅದಕ್ಕೆ ಪೂರಕವಾಗಿದೆ ಅಂತ. ಕರ್ಮಯೋಗ, ಧ್ಯಾನಯೋಗ, ಜ್ಞಾನಯೋಗ, ಭಕ್ತಿಯೋಗ ಹೀಗೆ ಒಂದಕ್ಕೊಂದು ಪೂರಕವಾಗಿ ಬರುತ್ತೇವಿನ ಯಾವುದು ಮೇಲಲ್ಲ, ಯಾವುದು ಹೆಚ್ಚಲ್ಲ. ಆದರೂ ಕೂಡ ಈ ವಿದುರ ಉದ್ಧವನನ್ನು ಮತ್ತೆ ಪ್ರಶ್ನೆ ಮಾಡ್ತಾನೆ. ಆಗವನು, ನಾನು ನಿನಗೆ ಉಪದೇಶ ಮಾಡುವಷ್ಟು ಜ್ಞಾನಿಯಲ್ಲ, ನೀನು ಇಲ್ಲಿಂದ ಮಥುರಾಪಟ್ಟಣಕ್ಕೆ ಹೋಗು, ಅಲ್ಲಿ ಯಮುನಾ ನದಿ ತೀರದಲ್ಲಿ ನೀನಿರು. ಆ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಗಳ ಸಹ ಪಾಠಗಳಾದಂಥ ಪರಾಶರ ಶಿಷ್ಯರಾದಂಥ ಮೈತ್ರೇಯರು ಬರ್ತಾರೆ. ಆ ಮೈತ್ರೇಯರನ್ನು ನೀನು ಕೇಳು, ಇನ್ನೂ ಹೆಚ್ಚಾಗಿ ನಿನಗೆ ಈ ಜ್ಞಾನ, ಭಕ್ತಿ, ವೈರಾಗ್ಯಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಮೈತ್ರೇಯರು ವಿದುರನಿಗೆ ಹೇಳಿ ಕಳಿಸ್ಕೊಡ್ತಾರೆ. ಹೀಗೆ ವಿದುರ, ಉದ್ಧವ, ಮೈತ್ರೇಯ ಇವರ ಸಂವಾದದಲ್ಲೂ ಕೂಡ ಈ ಕತೆ ಸ್ವಲ್ಪವಾಗಿ ಮುಂದುವರಿಯುತ್ತೆ. ಮೊದಲನೇದಾಗಿ ಈ ಸೃಷ್ಟಿ ಹೇಗೆ ಆಯಿತು ಅನ್ನೋದನ್ನು ಪ್ರಾರಂಭ ಮಾಡ್ತಾರೆ. ಪುರಾಣಗಳಲ್ಲಿ ಭಾಳ ಕಡೆ ಈ ಸೃಷ್ಟಿ ರಹಸ್ಯವನ್ನು ಪದೇ ಹೇಳ್ತಾ ಇರ್ತಾರೆ. ಎಲ್ಲ ಕಲ್ಪದ ಅಂತ್ಯದಲ್ಲಿ ಮಹಾಪ್ರಳಯ ಆಗತ್ತೆ. ಆ ಸಂದರ್ಭದಲ್ಲಿ ಪರಮಾತ್ಮ
ಇಡೀ ವಿಶ್ವವನ್ನು ತಾನು ನುಂಗಿಬಿಡ್ತಾನೆ. ತನ್ನ ಹೊಟ್ಟೆಯಲ್ಲಿ ಅದನ್ನು ಕ್ಷೇಮವಾಗಿ ಇಟ್ಕೊಂಡಿರ್ತಾನೆ. ನಂತರ ಆ ಸೃಷ್ಟಿ ಜಲದಲ್ಲಿ ತಾನು ಒಂದು ಆಲದೆಲೆಯ ಮೇಲೆ ಮಗು ರೂಪದಲ್ಲಿ ಮಲಗಿಬಿಡ್ತಾನೆ ಯೋಗನಿದ್ರೆಯಲ್ಲಿ. ನಂತರ ಸೃಷ್ಟಿ ಮಾಡಬೇಕು ಅಂತ ಅವನ ಮನಸ್ಸಿನ ಸಂಕಲ್ಪ ಬಂದಾಗ ಆ ಆಲದೆಲೆಯೇ ಅವನಿಗೆ ಶೇಷ ಆಗತ್ತೆ. ಆ ಶೇಷಶಾಹಿಯಾಗಿ ಅವನು ಶರದಶಯನಾಗಿ ಆ ಸಮುದ್ರದಲ್ಲಿ ಮಲಗಿರ್ತಾನೆ. ಆಗ ಅವನ ನಾಭಿಯಿಂದ ಕಮಲ ಬರುತ್ತೆ. ಆ ಕಮಲದಲ್ಲಿ ಈ ಬ್ರಹ್ಮ ಹುಟ್ಟುತ್ತಾನೆ. ಬ್ರಹ್ಮ ಉತ್ಪತ್ತಿಯಾಗಿ ನೋಡ್ತಾನೆ ಎಲ್ಲ ಕಡೆ, ನಾನು ಎಲ್ಲಿಂದ ಬಂದೆ, ಯಾತಕ್ಕೆ ಬಂದೆ, ನನಗೇನು ಕೆಲಸ ಅಂತೆಲ್ಲ ಚಿಂತೆ ಮಾಡ್ತಾ ಇರ್ತಾನೆ. ಆವಾಗ ಒಂದು ಅಶರೀರವಾಣಿ ಬರುತ್ತೆ, ನೀನು ತಪಸ್ಸು ಮಾಡು ಅಂತ. ತಪಸ್ಸು ಮಾಡಿ ಅವನಿಗೆ ತನ್ನ ಹಿಂದಿನ ಕಲ್ಪಗಳಲ್ಲಿ ಸೃಷ್ಟಿ ಕಾರ್ಯ ಹೇಗೆ ನಡೆದಿತ್ತೋ ಅದೆಲ್ಲ ಸ್ವಲ್ಪವಾಗಿ ಅವನಿಗೆ ಪರಿಚಯ ಆಗುತ್ತೆ. ಅವನು ಆ ನಾಭಿಕಮಲದಿಂದ ಆ ನಾಭಿ ಮೂಲಕ ಒಳಗೆ ಹೋಗಿ ಪರಮಾತ್ಮನ ಉದರದಲ್ಲಿರ್ತಕ್ಕಂಥ ಇಡೀ ವಿಶ್ವವನ್ನು ಕೂಡ ಒಮ್ಮೆ ನೋಡಿ ಮೇಲೆ ಮತ್ತೆ ಬರ್ತಾನೆ. ಬಂದು ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ. ಮೊದಲನಾಗಿ ನನ್ನ ಮಾನಸ ಪುತ್ರರಾಗಿ ಬ್ರಹ್ಮನಿಗೆ ಸನಕ, ಸನಂದನ, ಸನತ್ಕುಮಾರ, ಸನಸುಜಾತ ಬರ್ತಾರೆ. ಅವರು ಸೃಷ್ಟಿ ಕಾರ್ಯವನ್ನು ಮುಂದುವರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಬಾಲ ಸನ್ಯಾಸಿಗಳಾಗಿಬಿಟ್ಟು ತಾವು ತಮ್ಮ ಮುಕ್ತಿ ಸಾಧನವಾದಂಥ ಭಗವಂತನ ತಪಸ್ಸಿಗೋಸ್ಕರ ಹೊರಟೋಗ್ತಾರೆ. ಇದರಿಂದ ಬ್ರಹ್ಮನಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ಅವನ ಕೋಪ ಒಂದು ಮಗುವಿನ ರೂಪವನ್ನು ತೆಗೆದುಕೊಂಡು ಬರುತ್ತೆ. ಆ ಮಗು ಜೋರಾಗಿ ಅಳ್ತಾ ಇರ್ತಕ್ಕಂಥ ಆ ಮಗುವನ್ನು ನೀನು ಯಾತಕ್ಕೆ ಅಳ್ತಾ ಇದೆಯಾ ಇರು, ಆ ಮಗು ನಿನಗೆ ಹೆಸರು ಕೊಟ್ಟಿಲ್ಲ, ಒಂದು ಹೆಸರು ಕೊಡು ಅಂತ ಕೇಳಿಕೊಡು. ನೀನು ಅಳ್ತಾ ಇದೆಯಾ ರುಧ, ಆದ್ದರಿಂದ ನೀನು ರುದ್ರ. ನೀನು ಕೋಪದಿಂದ ಅಳ್ತಾ ಇದ್ದೆ, ನಿನಗೆ ಕೋಪ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿಬಿಡ್ತಾನೆ. ರುದ್ರನಿಗೆ ನನಗೇನು ಕೆಲಸ ಅಂತ ಕೇಳ್ತಾನೆ. ಹೀಗೆ ಸೃಷ್ಟಿ ಮಾಡ್ತಾಲೇ ಹೋದರೆ ಸಮತೋಲನ ಇರೋದಿಲ್ಲ. ಅದಕ್ಕೆ ನಾಶವೂ ಕೂಡ ಆಗಬೇಕಲ್ಲ. ಸೃಷ್ಟಿ, ಸ್ಥಿತಿ, ಲಯ ಮೂರು ಇರಬೇಕಾಗತ್ತೆ. ಸೃಷ್ಟಿ ಆಗಬೇಕು, ಅದೆಲ್ಲ ಸ್ವಲ್ಪ ಕಾಲ ಇರಬೇಕು. ನಂತರ ಅದು ಕಾಲ ಮುಗಿದ ಮೇಲೆ ಅದು ಲಯ ಹೊಂದಬೇಕು. ಈಗ ಸೃಷ್ಟಿ, ಸ್ಥಿತಿ, ಲಯಗಳ ಒಂದು ಸಮತೋಲನವನ್ನು ಉಂಟು ಮಾಡೋದಕ್ಕೋಸ್ಕರ ನೀನು ಲಯಕರ್ತನಾಗಿರುವಂಥ ಆ ರುದ್ರನಿಗೆ ಒಪ್ಪಿಸಿಬಿಡ್ತಾನೆ. ಮತ್ತೆ ತಾನು ಸೃಷ್ಟಿ ಕಾರ್ಯದಲ್ಲಿ ತೊಡಗುತ್ತಾನೆ. ಹೀಗೆ ಬ್ರಹ್ಮನಿಂದ ಸೃಷ್ಟಿ ಕಾರ್ಯ ಮುಂದೆ ಹೋಗುತ್ತೆ. ಮೊದಲನೇಯಾಗಿ ಸೃಷ್ಟಿಯಾಗಿದ್ದೇ ಬ್ರಹ್ಮ ನಾರಾಯಣನಿಂದ. ನಾರಾಯಣನನ್ನೇ ಆದಿಮೂಲ, ಆದಿಶಕ್ತಿ, ಪರಾಶಕ್ತಿ ಅಂತ ಭಾವಿಸ್ತಾರೆ. ಅದು ವೈಷ್ಣವ ಪಂಥದಲ್ಲಿ ಆ ಥರ ಬರುತ್ತೆ. ಶೈವ ಪಂಥದವರು ಶಿವನ್ನೇ ಆದಿಶಕ್ತಿಯ ಮೂಲ ಅಂತಾರೆ. ಯಾರು ವಿಷ್ಣು ಮುಂಚೆ ಬಂದನೋ, ನಾರಾಯಣ ಮುಂಚೆನೋ, ರುದ್ರ ಬಂದನೋ, ಬ್ರಹ್ಮ ಬಂದನೋ, ಆ ರೀತಿಯಾದ ಚರ್ಚೆಗಳೇನು ಬೇಕಾಗಿಲ್ಲ. ಎಲ್ಲ ಆ ಪರಬ್ರಹ್ಮನ ಅಂಶ ಇವೆಲ್ಲ ಅಂತ ನಾವು ಭಾವಿಸ್ಕೊಂಡ್ಬಿಟ್ರೆ ದೇವತೆಗಳಲ್ಲಿ ಹೆಚ್ಚು ಕಡಿಮೆ ಭಾವಿಸೋದು ಬೇಕಾಗಿಲ್ಲ. ಎಲ್ಲ ದೇವತೆಗಳು ಕೂಡ ಆ ಪರಮಾತ್ಮನಿಗೆ ಸೇರಿದವರು ಎಂಬತಕ್ಕಂಥದ್ದನ್ನು ಇದರಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ಬ್ರಹ್ಮ ನಂತರ ತಾನು ಅನೇಕ ಮನುಗಳನ್ನು, ನವಬ್ರಹ್ಮರನ್ನು ಸೃಷ್ಟಿ ಮಾಡ್ತಾನೆ. ಅವರಿಂದ ಈ ಪ್ರಪಂಚದ ಸೃಷ್ಟಿಯೆಲ್ಲ ಮುಂದುವರಿತಾ ಹೋಗುತ್ತೆ. ವಿದುರ ಮೈತ್ರೇಯರ ಸಂವಾದ ರೂಪದಲ್ಲಿ ಈ ಭಾಗವತ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಆದಿವರಾಹ ಅವತಾರದ ಕತೆ ಕೂಡ ಬರುತ್ತೆ. ಬ್ರಹ್ಮ ತಾನು ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಅಸುರ ಶಕ್ತಿಗಳು ಕೂಡ ಉತ್ಪತ್ತಿಯಾಗತ್ತೆ. ಅದರಲ್ಲಿ ಒಂದು ಅಸುರ ಶಕ್ತಿ ಈ ಮನುಷ್ಯರಿರಬೇಕಾದಂಥ ಈ ಭೂಮಿಯನ್ನು ತೆಗೆದುಕೊಂಡು ಹೋಗಿ ಸಮುದ್ರದ ತಳದಲ್ಲಿ ಬಚ್ಚಿಟ್ಬಿಡ್ತು. ಮೇಲೆ ಸ್ವರ್ಗದಲ್ಲಿ ದೇವತೆಗಳಿರಬೇಕು, ಕೆಳಗೆ ಅಧೋಲೋಕಗಳಲ್ಲಿ ದೈತ್ಯರಿರಬೇಕು, ಮಧ್ಯ ಮನುಷ್ಯರಿರಬೇಕು ಅಂತಕ್ಕಂಥ ಒಂದು ನೇಮನವನ್ನು ಪರಮಾತ್ಮ ಮಾಡಿರ್ತಾನೆ. ಆದರೆ ಈ ಹಸಿರು ಶಕ್ತಿಗಳು ಯಾವಾಗಲೂ ಪರಮಾತ್ಮನ ನೇಮನವನ್ನು ಮೀರಿನೇ ಅವರು ತಮ್ಮ ಜೀವನವನ್ನು ನಡೆಸಬೇಕು ಅಂತ ಅಹಂಕಾರ ಅವರಿಗೆ. ಈ ಭೂಮಿಯಲ್ಲಿರುವಾಗ ಮುಂದೆ ಸೃಷ್ಟಿ ಕಾರ್ಯ ಮಾಡಿ ಈ ಮಧ್ಯದ ಯಾವ ಪ್ರಾಣಿಗಳನ್ನು ಎಲ್ಲಿ ಹೇಗಿಡೋದು ಅಂತ ಬ್ರಹ್ಮ ಯೋಚನೆ ಮಾಡ್ತಾ ಇರುವಾಗ
ಪರಮಾತ್ಮ ತಾನು ವರಹ ಅವತಾರವನ್ನು ತಾಳ್ತಾನೆ. ತಾಳಿ ಆ ಸಮುದ್ರದ ಒಳಗೆ ಹೋಗಿ ಅಲ್ಲಿದ್ದಕ್ಕಂತಹ ಭೂಮಿಯನ್ನು ತನ್ನ ಕೋರೆಯ ದಾಡಿಯಲ್ಲಿಟ್ಟುಕೊಂಡು ಮೇಲಕ್ಕೆ ಎತ್ತಿಕೊಂಡು ಬರ್ತಾನೆ. ಆಗ ಈ ಹಿರಣ್ಯಾಕ್ಷ ಅಂತಕ್ಕಂಥ ಈ ರಾಕ್ಷಸ ಅವನನ್ನು ಅಡ್ಡಗಟ್ಟಿ ಯುದ್ಧ ಮಾಡ್ತಾರೆ. ಇಬ್ಬರಿಗೂ ಭಾಳ ಘೋರವಾದ ಯುದ್ಧವಾಗುತ್ತೆ. ಆಗ ಅಸುರ ತನ್ನತಕ್ಕಂಥ ಗದೆಯಿಂದ ಪರಮಾತ್ಮನಿಗೆ ತಾಡಿಸ್ತಾನೆ. ಆಗ ಪರಮಾತ್ಮ ತನ್ನ ಗದೆ ಕೌಮೋದಕಿ ಗದೆಯಿಂದ ಆ ದೈತ್ಯನ ಗದೆ ಹಾರಿ ಹೋಗುವಾಗೆ ಮಾಡಿ ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಆ ದೈತ್ಯನ ಅಣ್ಣನೇ ಹಿರಣ್ಯಕಶಿಪು. ಅವನಿಂದ ಮುಂದೆ ಈ ಪ್ರಹ್ಲಾದ ಚರಿತೆ, ನರಸಿಂಹ ಅವತಾರ ಎಲ್ಲ ಮುಂದೆ ಬರುತ್ತೆ. ಹೀಗೆ ಈ ಅವತಾರಗಳಲ್ಲಿ ಭಾಗವತದಲ್ಲಿ ಮೊದಲು ವರಹಾವತಾರವನ್ನು ಹೇಳಿದ್ದಾರೆ. ಆದರೆ ದಶಾವತಾರದ ಕಥೆಗಳು ಹೇಳುವಾಗೆಲ್ಲ ನಾವು ನೋಡಿದ್ದೇವೆ, ಮುಂಚೆ ಮತ್ಸ್ಯ, ಆಮೇಲೆ ಕೂರ್ಮ ಅಂತಾರೆ. ಇದರಲ್ಲಿ ವರಾಹಾವತಾರವನ್ನು ಮೊದಲೇ ಹೇಳಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಆದಿವರಾಹ ಅಂತಲೂ ಕೂಡ ಹೇಳ್ತಾರೆ, ಶ್ವೇತವರಾಹ ಅಂತಲೂ ಕೂಡ ಹೇಳ್ತಾರೆ, ಯಜ್ಞವರಾಹ ಅಂತಲೂ ಕೇಳ್ತಾರೆ. ಆ ಭೂದೇವಿ ಎತ್ಕೊಂಡು ಬರೋವಾಗ ಪರಮಾತ್ಮನ ಜೊತೆ ಸಂವಾದ ಮಾಡ್ತಾಳೆ. ಅದು ಕೈಶಿಕ ಪುರಾಣ ಅಂತ ಕೂಡ ಅದೇ ಒಂದು ವಿಶೇಷ ಪುರಾಣವಾಗುತ್ತೆ. ಭಗವಂತ ಹೇಗೆ ಭೂಮಿ ತಾಯಿಗೆ ಅಭಯ ಕೊಡ್ತಾನೆ, ಯಾವಾಗ ಅಗತ್ಯ ಬೀಳುತ್ತೋ ಆಗ ತಾನು ಅವತಾರ ಎತ್ತಿ ಭೂಮಿಯಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡ್ತೇನೆ, ದುಷ್ಟರನ್ನು ಶಿಕ್ಷಿಸ್ತೇನೆ, ಶಿಷ್ಟರನ್ನು ಕಾಪಾಡ್ತೇನೆ ಅಂತಕ್ಕಂಥ ಒಂದು ಅಭಯ ವಚನವನ್ನು ಭೂದೇವಿಗೆ ಕೊಡ್ತಾನೆ. ಇದನ್ನು ಕೈಶಿಕ ಪುರಾಣದಲ್ಲಿ ಬಹಳ ವಿವರವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ನಂತರ ಮೈತ್ರೇಯರು ವಿದುರನಿಗೆ ಕರ್ದಮ ಪ್ರಜಾಪತಿಯ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಈ ನವಬ್ರಹ್ಮರ ಪೈಕಿ ಇವರು ಕರ್ದಮ ಪ್ರಜಾಪತಿ ಅಂತ ಒಬ್ಬರು. ಇವರು ದೇಹವೂತಿ ಎಂಬತಕ್ಕಂಥ ಒಂದು ಋಷಿ ಮಗಳನ್ನು ಮದುವೆ ಆಗ್ತಾರೆ. ಅವಳು ತನ್ನ ಪತಿಯ ಜೊತೆಯಲ್ಲಿ ಋಷಿ ಜೀವನವನ್ನು ನಡೆಸ್ತಾ ಇರ್ತಾಳೆ. ಆದರೆ ಒಮ್ಮೆ ಅವಳಿಗೆ ಒಂದು ವೈಭವವಾದ ಜೀವನ ನಡೆಸಬೇಕು ಅಂತ ಆಸೆ ಬಂದಾಗ ಕರ್ದಮರನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ನನಗೆ ಎಲ್ಲ ವಿಶ್ವ ಪರ್ಯಟನೆ ಮಾಡಬೇಕು ಅಂತ ಅಭಿಲಾಷೆ ವ್ಯಕ್ತಪಡಿಸಿದಾಗ ಅವರು ತಮ್ಮ ತಪಶಕ್ತಿಯಿಂದ ಒಂದು ವಿಮಾನವನ್ನು ಸೃಷ್ಟಿ ಮಾಡಿ ಆ ವಿಮಾನದಲ್ಲಿ ತನ್ನ ಪತ್ನಿಯಾದ ದೇವಹೂತಿಯನ್ನು ಕೂರಿಸಿಕೊಂಡು ಎಲ್ಲ ಕಡೆ ಕರೆದುಕೊಂಡು ಹೋಗಿ ಬರ್ತಾಯಿರ್ತಾರೆ. ಎಲ್ಲ ವೈಭವಗಳನ್ನು ಅನುಭವಿಸಿದ ಮೇಲೆ ಅವರು ಸನ್ಯಾಸಾಶ್ರಮಕ್ಕೆ ಹೋಗಬೇಕು ಅಂತ ಕೇಳ್ತಾರೆ. ಹಾಗೆ ಈಕೆ ನನಗೊಬ್ಬ ಪುತ್ರ ಪ್ರಾಪ್ತಿಯಾಗೋವರೆಗೂ ನೀವು ಸನ್ಯಾಸ ತಗೋಬಾರ್ದು ಅಂತ ಕೇಳ್ಕೊಳ್ತಾರೆ. ಆಗ ಸನ್ಯಾಸಾಶ್ರಮಕ್ಕೆ ಹೋಗಬೇಕಾದ್ರೆ ಒಬ್ಬ ಸಂಸಾರಿಯಾದವನು ತನ್ನ ತಂದೆ ತಾಯಿಯ ಅಪ್ಪಣೆಯನ್ನು ಹಾಗೆ ತನ್ನ ಪತ್ನಿ ಪುತ್ರ ಒಂದು ಒಪ್ಪಿಗೆಯನ್ನು ಪಡ್ಕೋಬೇಕು ಅಂತ ಇದರಲ್ಲಿ ಸೂಚಿಸವಾಗಿದೆ. ಸುಮ್ಮನೆ ಎಲ್ಲ ಬಿಟ್ಟು ಓಡೋಗಿ ಸನ್ಯಾಸಿ ಆಗಿಬಿಟ್ಟೆ ಅನ್ನೋದಲ್ಲ, ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹೋಗಬೇಕು ಅಂತ. ಈಕೆಗೆ ಮುಂಚೆ ಕೆಲವು ಹೆಣ್ಣು ಮಕ್ಕಳಾಗತ್ತೆ. ಆ ಹೆಣ್ಣು ಮಕ್ಕಳನ್ನೆಲ್ಲ ಸೂಕ್ತವಾದಂಥ ವರಗಳನ್ನು ಹುಡುಕಿ ಅವರಿಗೆಲ್ಲ ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ. ಕೊನೆಯಲ್ಲಿ ಇವರು ತಪಸ್ಸು ಮಾಡ್ತಾರೆ, ನಮಗೊಂದು ಪುತ್ರ ಬೇಕು ಅಂತ. ಆ ಸಮಯದಲ್ಲಿ ಈಕೆ ಪರಮಾತ್ಮನನ್ನು ನನಗೆ ನಿನ್ನ ಸಮನಾದಂಥ ಒಬ್ಬ ಮಗ ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಪರಮಾತ್ಮ ನನ್ನಂಥವನು ಇನ್ನೊಂದು ಯಾರೂ ಇಲ್ಲ, ನಾನೇ ನಿನಗೆ ಮನಾಗಿ ಬರ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾನೆ. ನಂತರ ಅವರಿಗೆ ಒಂದು ದಿವ್ಯ ತೇಜಸ್ವಿಯಾದಂಥ ಒಬ್ಬ ಮಗು ಹುಟ್ಟು. ಆ ಮಗನಿಗೆ ಕಪಿಲ ಅಂತ ಹೆಸರಿಡ್ತಾರೆ. ಇವನು ಮುಂದೆ ಮಹಾಜ್ಞಾನಿ ಅಂತ ಕಪಿಲ ಮಹರ್ಷಿ ಆಗ್ತಾನೆ. ಅವನು ಕಪಿಲ ಮಹರ್ಷಿಯಾಗಿ ತನ್ನ ತಾಯಿಗೇ ಧರ್ಮ ಬೋಧನೆ ಮಾಡ್ತಾನೆ. ಅವನು ಸಾಂಖ್ಯಯೋಗದ ಮೊದಲನೇ ಋಷಿ ಕೂಡ ಅಂತ ಹೇಳ್ತಾರೆ. ಈ ಪುತ್ರ ಜನನನಾದ ಆದ ನಂತರ ಕರ್ದಮ ತನ್ನ ಪತ್ನಿಗೆ ಕೊಟ್ಟ ಮಾತಂತ ಹೇಳ್ತಾನೆ, ನನಗೆ ಪುತ್ರ ಸಂತಾನವಾಗಿದೆ, ಇನ್ನು ನಾನು ಸನ್ಯಾಸಕ್ಕೆ ಹೋಗ್ತೇನೆ ಅಂತ. ಆಗಬಹುದು ಅಂತೇಳಿ ಅಪ್ಪಣೆ ಕೊಡ್ತಾಳೆ. ತನ್ನ ಮಗ ದೊಡ್ಡವನಾಗೋವರೆಗೂ ತಾನೇ ಬೆಳೆಸ್ತಾಳೆ. ನಂತರ ತನ್ನ ಮಗನಿಂದಲೇ ತಾನು ಧರ್ಮೋಪದೇಶವನ್ನು ಪಡ್ಕೊಳ್ತಾರೆ. ಈ ಕಪಿಲ ಮುನಿಯ ಉಪದೇಶ ತಾಯಿಗೆ ಮಾಡಿದ್ದು ಸ್ವಲ್ಪ ವಿವರವಾಗಿ ತತ್ವ ಎಲ್ಲ ಕೊಟ್ಟೆ ವಿವರಿಸ್ತಾರೆ. ಇದರಲ್ಲಿ ಆತ್ಮಸ್ವರೂಪ ಏನೋ, ಪರಮಾತ್ಮ ಸ್ವರೂಪ ಏನೋ, ಜಗತ್ ಸ್ವರೂಪ ಏನೋ, ಸಾಧನೆಗಳ ಸ್ವರೂಪ ಏನೋ ಎಲ್ಲವನ್ನು ಹೇಳ್ತಾ ಬರ್ತಾನೆ ಪರಮಾತ್ಮ. ಇದರಲ್ಲೂ ಕೂಡ ಮುಖ್ಯವಾಗಿ
ಭಕ್ತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಇಳಿಸ್ತಾರೆ. ಆದರೂ ಕೂಡ ಈ ಪ್ರಕೃತಿ, ಪುರುಷ, ಈ ಸೃಷ್ಟಿ ರಹಸ್ಯ ಎಲ್ಲವನ್ನೂ ಕೂಡ ತನ್ನ ತಾಯಿಗೆ ವಿವರವಾಗಿ ಕಪಿಲ ಮಹರ್ಷಿ ಹೇಳಿದ್ದಾನೆ. ಕೊನೆಗೆ ಭಗವಂತನಲ್ಲಿ ನಿನ್ನ ಮನಸ್ಸನ್ನು ನೆಲೆಸಿ ಇಟ್ಟರೆ ಪರಮಾತ್ಮನ ಅನುಗ್ರಹದಿಂದ ನಿನ್ನ ಪೂರ್ವ ಜನ್ಮದಲ್ಲಿ ಏನೇನು ಕರ್ಮಗಳಾಗಿದೆ, ಸಂಚಿತ ಕರ್ಮ ಅಂತ ಹೇಳ್ತಾರೆ, ಅದರ ಫಲವಾಗಿ ಮುಂದೆ ಆಗ್ಬೋದಂಥ ಆಗಾಮಿ ಕರ್ಮಗಳು, ಅದರ ಫಲಗಳೆಲ್ಲ ಭಗವಂತನ ಅನುಗ್ರಹದಿಂದ ಹೊರಟು ಹೋಗುತ್ತೆ. ಆದರೆ ಬಂದ ಪ್ರಾರಬ್ಧ ಕರ್ಮವನ್ನು ಪೂರ್ವ ಅನುಭವಿಸಲೇಬೇಕು. ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಯಾವ ರೀತಿಯಾಗಿ ಪಕ್ವವಾದಂಥ ಹಣ್ಣು ಗಿಡದಿಂದ ಕಳಚಿಕೊಂಡು ಬಿದ್ದು ಹೋಗ್ಬಿಡುತ್ತೆ, ಹಾಗೆ ತನ್ನ ಕರ್ಮ, ತನ್ನ ವಾಸನೆಗಳೆಲ್ಲ ಪೂರ ಕ್ಷಯವಾದ ನಂತರ ಮನುಷ್ಯ ಈ ಪ್ರಪಂಚವನ್ನು ಬಿಟ್ಟು ಊರ್ಧ್ವಲೋಕಗಳಿಗೆ ಹೋಗ್ತಾನೆ. ಅವನು ಪುನರಾವರ್ತನೆ ಅವನಿಗೆ ಇರೋದಿಲ್ಲ ಎಂಬತಕ್ಕಂಥ ಈ ಮೋಕ್ಷ ಸಾಧನವನ್ನು ಕೂಡ ತಾಯಿಗೆ ಉಪದೇಶ ಮಾಡ್ತಾನೆ. ಹಾಗೆಯೇ ಈ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ ಅದನ್ನು ಕೂಡ ಹೇಳಿಕೊಡ್ತಾನೆ. ಹೇಗೆ ಸಂಸಾರಿಕರು ತಮ್ಮ ಸಂಸಾರ ಬಂದಲ್ಲಿ ತಮ್ಮ ಪ್ರವೃತ್ತಿಗಳಿಗೆ ದಾಸರಾಗಿಬಿಡ್ತಾರೆ, ಅವರ ಯಾವಾಗ ಈ ಪ್ರವೃತ್ತಿ ಮಾರ್ಗ ಕಳೆದುಕೊಂಡು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾರೆ, ಎಲ್ಲವನ್ನು ಬಿಟ್ಟು ಪರಮಾತ್ಮನಿಗೆ ಆಶ್ರಯ ಬೇಡ್ಕೊಳ್ತಾರೆ, ಆಗ ಅವರು ಇದರಿಂದ ವಿಮುಕ್ತಿಗೊಳ್ತಾರೆ ಎಂಬತಕ್ಕಂಥ ಈ ವಿಮುಕ್ತಿ ಮಾರ್ಗವನ್ನು ಕೂಡ, ಪ್ರವೃತ್ತಿ ನಿವೃತ್ತಿ ಮಾರ್ಗಗಳನ್ನು ಕೂಡ ಇದರಲ್ಲಿ ವಿವರವಾಗಿ ಹೇಳಿದ್ದಾರೆ. ಹೀಗೆ ಕಪಿಲ ಮಹರ್ಷಿಗಳ ಈ ಒಂದು ಪ್ರಸಂಗವನ್ನು ಭಾಗವತದಲ್ಲಿ ಭಾಳ ಸುಂದರವಾಗಿ ವರ್ಣಿಸಿದ್ದಾರೆ. ಆಂಗ್ಲ ಭಾಷೆಯಲ್ಲಿ ಒಂದು ನುಡಿ ಇದೆ, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್ ಆ್ಯಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಅಂತ. ಅಂದರೆ ಎಷ್ಟೇ ಕಡುಪಾಪಿಯಾಗಿದ್ದರೂ ಕೂಡ ಅವನು ಮಹಾತ್ಮನಾಗ್ಬೋದು. ಒಬ್ಬ ಮಹಾತ್ಮನನ್ನು ನೋಡಿದ್ರೆ ಅವನ ಹಿಂದಿನ ಜೀವನದಲ್ಲಿ ಎಂಥ ಪಾಪಿಷ್ಠನಾಗಿರ್ಬೋದು ಅಂತ. ಹೀಗೆ ನಾವು ನೋಡ್ತೀವಿ ವಾಲ್ಮೀಕಿ ಕಥೆಗಳಲ್ಲೂ ಅಷ್ಟೇ, ಅವನು ಬೇಡ ಆಗಿರ್ತಾನೆ, ದರೋಡೆಕಾರ ಆಗಿರ್ತಾನೆ, ಕೊಲೆಗಾರ ಆಗಿರ್ತಾನೆ. ಆದರೆ ಗುರುಗಳ ಅನುಗ್ರಹದಿಂದ ರಾಮ ಮಂತ್ರಮಹಿನಿಂದ ಆದಿಕವಿಯಾಗಿ ಆದಿಕಾವ್ಯದ ರಾಮಾಯಣವನ್ನು ಸೃಷ್ಟಿ ಮಾಡ್ತಾನೆ. ಹಾಗೆಯೇ ಭಾಗವತದಲ್ಲಿ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಎಂಥ ಕಡುಪಾಪಿಯಾದರೂ ಕೂಡ ಗುರು ಅನುಗ್ರಹ, ಭಗವದ್ ಅನುಗ್ರಹ ಇದ್ದರೆ ಅವನು ಪುಣ್ಯವಂತನಾಗ್ಬೋದು ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ಎಂಥ ದುರಾಚಾರಿಯಾಗಿದ್ದರೂ ಕೂಡ ಅವನು ಒಮ್ಮೆ ಭಕ್ತಿಯಿಂದ ಭಗವಂತನ ನೆನೆಸ್ಕೊಂಡ್ಬಿಟ್ರೆ ಅವನು ಶೀಘ್ರದಲ್ಲಿಯೇ ಉತ್ತಮನಾಗಿ ಮಹಾತ್ಮನಾಗ್ತಾನೆ ಅಂತ ಒಂದು ಹೇಳಿಕೆಯನ್ನು ಗೀತೆಯಲ್ಲಿ ಹೇಳ್ತಾರೆ. ಭಾಗವತದಲ್ಲಿ ಇದನ್ನು ಪುಷ್ಟೀಕರಿಸಲಿಕ್ಕೆ ಅಜಮಳಿನ ಕಥೆ ಅಂತ ಬರುತ್ತೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಬಹಳ ಶಾಸ್ತ್ರಜ್ಞ, ಜ್ಞಾನಿ. ಅವನ ಮಗ ಅಜಮಿಳ ಅಂತ. ಅವನು ಚಿಕ್ಕ ವಯಸ್ಸಿಂದ ಮನೆಯ ವಾತಾವರಣ, ಆ ಸಂಸ್ಕಾರದಿಂದ ತಾನೂ ಕೂಡ ಉತ್ತಮ ಬ್ರಾಹ್ಮಣನಾಗಿರ್ತಾನೆ. ಭಕ್ತಿ ಇರುತ್ತೆ, ಅವನಿಗೆ ವೈರಾಗ್ಯ ಇರುತ್ತೆ, ದೇವರ ಪೂಜೆ, ನಂಬಿಕೆ ಎಲ್ಲ ಇರುತ್ತೆ. ಇಷ್ಟಾದರೂ ಕೂಡ ಒಂದು ಸಾರಿ ಅವನು ಕಾಡಿಗೆ ಹೋಗಿರ್ತಾನೆ, ಹೂವು ಸಮಿತು ಎಲ್ಲ ತರೋದಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಅಂತ್ಯಜಾತಿಯರ ಒಂದು ಹುಡುಗ, ಒಂದು ಹುಡುಗಿ ಕಾಮಕೇಳಿಯಲ್ಲಿ ತೊಡಗಿರ್ತಾರೆ. ಆ ಹುಡುಗಿ ಬಹಳ ಸುಂದರಿಯಾಗಿರ್ತಾಳೆ. ಅವಳ ಸೌಂದರ್ಯಕ್ಕೆ ಇವನು ಮಾರು ಹೋಗಿಬಿಟ್ಟು ತನ್ನ ಎಲ್ಲ ಆಚಾರ ವ್ಯವಹಾರನೆಲ್ಲ ಮರೆತು ಬಿಟ್ಟು ಆ ಹುಡುಗಿಯನ್ನು ಹೋಗಿ, ನಾನು ನಿನ್ನ ಪ್ರೀತಿಸ್ತೇನೆ, ನೀನು ನನ್ನ ಮದುವೆ ಆಗು ಅಂತ ಕೇಳಿ. ಆ ಹುಡುಗಿ, ನೀನು ನಿನ್ನ ಮನೆ ಮಠ ಸಂಬಂಧದಲ್ಲಿ ಬಿಟ್ಟುಬಿಟ್ಟು ನಮ್ಮ ಕೇರಿಗೆ ಬಂದು ನನ್ನ ಜೊತೆಯಲ್ಲಿರೋದಾದರೆ ನಮ್ಮ ಜೀವನಕ್ಕೆ ಒಗ್ಗಿಕೊಂಡು ಇವನು ಆ ಕಾಮಪುರುಷನಾಗಿ ಅವಳ ಮಾತಿಗೆ ಕಟ್ಟು ಬಿದ್ದು ಹೋಗಿಬಿಡ್ತಾನೆ. ಅಲ್ಲಿ ಹೋಗಿಬಿಟ್ಟು ತನ್ನ ಬ್ರಾಹ್ಮಣತ್ವನ್ನೆಲ್ಲ ಮರೆತು ಬಿಡ್ತಾನೆ, ತನ್ನ ಸಂಸ್ಕಾರವನ್ನು ಮರೆತು ಬಿಡ್ತಾನೆ. ತಾನು ಮಾಡ್ತಾಯಿದ್ದಂಥ ಪೂಜೆಗಳು, ಆ ಸಂಧ್ಯಾವಂದನೆಗಳು ಎಲ್ಲವೂ ಕೂಡ ಬಿಟ್ಟುಬಿಡ್ತಾನೆ. ಅವಳು ಹೇಳಿದಾಗೆ ಕೇಳ್ಕೊಂಡು ಇರ್ತಾನೆ. ಒಂದು ರೀತಿಯಾಗಿ ಅವನು ಅಂತ್ಯಜನೇ ಆಗಿಬಿಡ್ತಾನೆ. ಕುಡಿಯೋದು, ಮಾಂಸ ತಿನ್ನೋದು ಹಾಗೆಲ್ಲ ಆಗ್ತಾನೆ. ಆಮೇಲೆ ಅವಳ ಪ್ರೇರಣೆಯಿಂದ ಕದಿಯೋದು ಕಲಿತಾನೆ, ಕಳ್ತನ ಮಾಡ್ತಾನೆ, ಸುಲಿಗೆ ಮಾಡ್ತಾನೆ, ಮೋಸ ಮಾಡ್ತಾನೆ. ಎಲ್ಲ ಮಾಡಿ ಪಾಪಿ ಜೀವನವನ್ನು
ಹೊಂದಿಬಿಡ್ತಾನೆ. ಇವರಿಗೆ ತುಂಬ ಮಕ್ಕಳಾಗತ್ತೆ. ಆದರೆ ಅವನದು ಏನೋ ಒಂದು ಸಂಸ್ಕಾರ ಒಳಗಡೆ ಬೀಜ ರೂಪದಲ್ಲಿರುತ್ತೆ. ಅದು ಮಕ್ಕಳಿಗೆಲ್ಲ ಅವನು ದೇವ್ರ ಹೆಸರು ಇಟ್ಟಿರ್ತಾನೆ. ಈ ಕೇಶವ, ನಾರಾಯಣ, ಮಾಧವ, ಗೋವಿಂದ ಎಲ್ಲ ಹೇಳ್ತೀವಲ್ಲ ಹಾಗೆ ಚಿಕ್ಕ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಬಹುಶಃ ನಮ್ಮ ಹಿಂದೂಗಳಲ್ಲಿ ಅದೊಂದು ಅಭ್ಯಾಸ ಇದೆ, ಮಕ್ಕಳಿಗೆ ದೇವ್ರ ಹೆಸರಿಡೋದು. ಯಾಕೆಂದರೆ ಏನೋ ಕಾರಣದಿಂದ ಮಗನ ಹೆಸರು ಕರೆದ್ರೂ ದೇವ್ರ ಹೆಸರು ಕರೆದಂಗೆ ಆಗುತ್ತಲ್ಲ ಅಂತ ಒಂದು ಭಾವನೆ ಇರಲಿ, ಏನೋ ಮೂಢನಂಬಿಕೆ ಇರಬಹುದು. ಆದರೆ ಇವನು ತನ್ನ ಮಗನಿಗೆ, ಆ ಚಿಕ್ಕ ಹುಡುಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನಲ್ಲ, ಅವನ್ನ ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಮಿಕ್ಕ ಮಕ್ಕಳು ಇರುತ್ತೆ ಪ್ರೀತಿ, ಆದರೆ ಇವನ ಮೇಲೆ ವಿಶೇಷ ಪ್ರೀತಿ. ಯಾವಾಗಲೂ ಚಿಕ್ಕ ಮಕ್ಕಳಿದ್ದರೆ ಮನೆಯಲ್ಲಿ ತಾಯಿಗೆ ತುಂಬ ಪ್ರೀತಿ, ದೊಡ್ಡ ಮಗನಿಗೆ ತಂದೆ ಪ್ರೀತಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅದು ಬೇರೆ ಆಗಿರುತ್ತೆ. ಚಿಕ್ಕ ಮಗನೇನು ಪ್ರೀತಿಸ್ತಾ ಇರ್ತಾನೆ. ಕಾಲ ಕಳೆಯುತ್ತೆ. ಇವನು ಪಾಪ ಕೊಡ ತುಂಬಿತು ಅಂತಾರಲ್ಲ ಹಾಗೆ ಇವನ ಮರಣಕಾಲ ಸನ್ನಿಹಿತವಾಗುತ್ತೆ. ಮರಣಕಾಲದಲ್ಲಿ ಇವನ ಏನೋ ಒಂದು ಪೂರ್ವಾರ್ಜಿತ ಕರ್ಮದಿಂದ ಯಮದೂತರು ಅವನಿಗೆ ಕಣ್ಣಿಗೆ ಕಾಣಿಸ್ಬಿಡ್ತಾರೆ. ಅವರ ಭಯಂಕರ ರೂಪವನ್ನು ನೋಡಿ ಇವನು ಹೆದರಿಕೆಯಿಂದ ನಾರಾಯಣ 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 ಅಂತ ಕೂಕ್ಕೊಂಡ್ಬಿಡ್ತಾನೆ. ದೇವರು ನಾರಾಯಣನ ಕರೆದ್ನೋ ಇಲ್ಲ ತನ್ನ ಮಗನ್ನ ಕರೆದ್ನೋ ತನ್ನ ರಕ್ಷಣೆಗೆ ಗೊತ್ತಿಲ್ಲ. ಅಂತೂ ಒಟ್ಟಲ್ಲಿ ನಾರಾಯಣ ಅಂತ ಕರೆದ್ನೋ ಇಲ್ವೋ ಒಡನೆಯೇ ವಿಷ್ಣು ದೂತರು ಬಂದುಬಿಡ್ತಾರೆ. ಆಗ ಯಮದೂತರಿಗೂ ವಿಷ್ಣು ದೂತರಿಗೂ ಅಲ್ಲಿ ವಾಗ್ವಾದ ಆಗುತ್ತೆ. ಇವನು ಕಡು ಪಾಪಿ, ಇವನ್ನು ನಾವು ನರಕಕ್ಕೆ ತಗೊಂಡು ಹೋಗಿ ರವರು ನರಕಕ್ಕೆ ಹಾಕಬೇಕು ಅಂತ ಯಮಧರ್ಮರಾಯ ತೀರ್ಮಾನ ಮಾಡಿದ್ದಾನೆ. ನೀವು ಮಧ್ಯೆ ಅದಕ್ಕೆ ಅಡ್ಡಿ ಬರಬಾರದು ಅಂತ. ಆಗ ಇವರು ಹೇಳ್ತಾರೆ, ಅವನು ಎಷ್ಟೇ ಪಾಪ ಮಾಡಿರ್ಬೋದು ಹಿಂದೆ, ನಿಮ್ಮ ಚಿತ್ರಗುಪ್ತರ ಇದರಲ್ಲೆಲ್ಲ ಲೇಖ ಇರುತ್ತೆ. ಆದರೆ ಇವನು ಮರಣಕಾಲದಲ್ಲಿ ನಾರಾಯಣ ಅಂತ ಕೂಗಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಲ್ಲ, ಅಂತಿಮ ಸ್ಮೃತಿ ಏನಿದೆಯೋ ಹಾಗೆ ಕೊನೆಯ ಸ್ಮೃತಿ ಅವನು ನಾರಾಯಣ ಅಂತ ಕೂಗಿದು ದೇವರನ್ನು ಭಜನೆ ಮಾಡಿದ್ದಾನೆ. ಹಾಗಾಗಿ ಇವನ ಪಾಪ ಎಲ್ಲ ಹೋಗಿದೆ, ಇವನ ಸಂಚಿತ ಕರ್ಮ ಎಲ್ಲ ಹೋಯಿತು. ಇವನು ಮುಂಚೆ ಆಗಾಮಿ ಮಾಡೋದು ಇಲ್ಲ, ಪ್ರಾರಬ್ಧ ಕರ್ಮ ಎಲ್ಲ ಅನುಭವಿಸ್ಬಿಟ್ಟಿದ್ದಾನೆ. ಇವನು ಪಾಪಶೇಷ ಏನೂ ಇಲ್ಲ ಇವನಿಗೆ, ಇವನು ಪುಣ್ಯಜೀವಿ ಆಗಿಬಿಟ್ಟಿದ್ದಾನೆ, ಇನ್ನೀವು ಕೊಂಡೊಯ್ಯೋ ಹಾಗಿಲ್ಲ ಅಂದ್ಬಿಡ್ತಾರೆ. ಸಂಸ್ಕೃತದಲ್ಲಿ ಒಂದು ಹೇಳಿಕೆಯನ್ನು ಹೇಳ್ತಾರೆ, ಗೊತ್ತಿದೆಯೋ ಗೊತ್ತಿಲ್ವೋ ಬೆಂಕಿಗೆ ಕೈ ಇಟ್ಟರೆ ಸುಟ್ಟೆ ಸುಡುತ್ತೆ. ಬೆಂಕಿ ಸುಡುತ್ತೆ ಅಂದಂಗೆ ಗೊತ್ತಿಲ್ಲ, ನಾ ಕೈ ಇಟ್ಟುಬಿಟ್ಟೆ ಅಂದರೆ ಬೆಂಕಿ ಸುಮ್ಮನೆ ಇರುತ್ತಾ? ಹಾಗೆ ನಾರಾಯಣ ಅಂತ ಕರೆದು ಬಿಟ್ಟರೆ ಗೊತ್ತಿದೆಯೋ ಗೊತ್ತಿಲ್ವೋ ಭಕ್ತಿಯಿಂದಲೋ ಮೌಢ್ಯದಿಂದಲೋ ಕರೆದು ಬಿಟ್ಟರೆ ನಾರಾಯಣ ಅನುಗ್ರಹ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇವನು ಯಮದೂತರು ಹೊರಟೋಗ್ತಾರೆ, ವಿಷ್ಣುದೂತರು ಕರ್ಕೊಂಡು ಹೋಗಲಿಕ್ಕೆ. ಅವನಿಗೆ ಇನ್ನೂ ಸ್ವಲ್ಪ ಆಯುಸ್ ಬಾಕಿ ಇರುತ್ತೆ. ಸರಿ, ಅವನಿಗೆ ಹೇಳ್ತಾರೆ, ನೀನು ಯಮುನಾ ನದಿಗೆ ಹೋಗಿಬಿಟ್ಟು ಅಲ್ಲಿಂದ ಮುಂದೆ ಹೋಗಿ ಪ್ರಯಾಗಕ್ಕೆ ಹೋಗಿ ಗಂಗಾಂಬನ ಸ್ನಾನ ಮಾಡಿ ಮೇಲೆ ಹೋಗಿ ಬದ್ರಿನಾಥಲ್ಲಿ ನಾರಾಯಣನ ಭಜನೆ ಮಾಡ್ತಾಯಿರೋ, ನಿನಗೆ ಮುಕ್ತಿ ಸಿಗುತ್ತೆ. ಅವನು ಹಾಗೇ ಹೋಗಿ ದಿವ್ಯ ಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಗಂಗಾ ಯಮುನಾ ಸ್ನಾನ ಎಲ್ಲ ಮಾಡಿಕೊಂಡು ಬದ್ರಿನಾಥಕ್ಕೆ ಹೋಗಿ ಅಲ್ಲಿ ಬದ್ರಿನಾರಾಯಣ ಸನ್ನಿಧಾನದಲ್ಲಿ ತಾನು ತನ್ನ ಅಂತ್ಯಕಾಲವನ್ನು ಕಳೆದು ನಾರಾಯಣ ಜಪದಲ್ಲಿ ಹೀಗೆ ದೇವರನ್ನು ಯಾವುದೋ ಒಂದು ರೀತಿಯಾಗಿ ಕರೆದರೆ ಅದು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಹೇಳ್ತಾರೆ, ಭಗವಂತನನ್ನು ನಾವು ಯಾವುದೇ ಕಾರಣದಿಂದ ನೆನೆಸ್ಕೋಬಹುದು. ಕಾಮದಿಂದ ಇರಬಹುದು, ಭಕ್ತಿಯಿಂದ ಇರಬಹುದು, ದ್ವೇಷದಿಂದ ಇರಬಹುದು, ಕೋಪದಿಂದ ಇರಬಹುದು, ಜ್ಞಾನದಿಂದಲೂ ಏನೇ ಆಗಿರಬಹುದು. ಗೋಪಿಕಾಸ್ತ್ರೀಯರು ಒಂದು ಹಂತದಲ್ಲಿ ಕಾಮದಿಂದ ಕೃಷ್ಣನನ್ನು ಬಯಸಿದರು. ಆದರೆ ಕೃಷ್ಣನುಗ್ರಹದಿಂದ ಅವರೆಲ್ಲ ಜ್ಞಾನಿಗಳು, ಭಕ್ತರು ಆಗಿಬಿಟ್ರು. ಕಂಸ ಭಯದಿಂದ ಕೃಷ್ಣ ದೇವತೆ 8ನೇ ಮಗನಿಂದ ಮರಣ ಆಗತ್ತಂತೆ, ಆ ಮರಣ ಭಯದಲ್ಲಿ ಕೃಷ್ಣನೇ ಜ್ಞಾಪಿಸ್ಕೊಳ್ತಾ ಇದ್ದ. ಕೊನೆ ಕೃಷ್ಣನದಲ್ಲೇ ಮರಣ ಹೊಂದ, ಅವನು ವಿಮುಕ್ತಿಯನ್ನು ಪಡೆದ. ಶಿಶುಪಾಲ, ಈ ಜರಾಸಂಧ ಅಂತವರು ಕೃಷ್ಣನ ಮೇಲೆ ದ್ವೇಷ, ರೋಷ, ಆದರೂ ಕೂಡ ಕೊನೆಯಲ್ಲಿ ಅವರು ಇವರು ಕೃಷ್ಣನ ಸನ್ನಿಧಾನದಲ್ಲೇ ನಡೆದು ಕೃಷ್ಣ ಅನುಗ್ರಹದಿಂದ ಅವರು ಮುಕ್ತಿ ಪಡೆದರು ಅಂತ ಹೇಳ್ತಾರೆ. ಹಾಗೆ ಕಾರಣ ಮುಖ್ಯ ಅಲ್ಲ, ಭಗವನ್ ನಾಮ ಸ್ಮರಣೆಗೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕತೆ ಹೇಳ್ತಾರೆ,
ರಾಮನಾಮ ಅನ್ನೋದನ್ನು ನಮ್ಮ ಎದೆಯೊಳಗೆ ಇಟ್ಕೊಂಡ್ಬಿಟ್ರೆ ಅದು ಮೋಕ್ಷ ಫಲಬಳ ಕೊಡುವ ಶ್ರೀರಾಮ ತರುವುದು ಎನ್ನ ಮನದೊಳಗೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಎದೆಯಲ್ಲಿ ನಾರಾಯಣ, ರಾಮ, ಕೃಷ್ಣ, ಕೇಶವ, ಮಾಧವ, ಗೋವಿಂದ ಅಂತಕ್ಕಂಥ ಈ ನಾಮಸ್ಮರಣೆಗಳನ್ನು ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಸದ್ಗತಿ ಪಡಿತೀವಿ. ಇದು ಖಚಿತ, ಖಂಡಿತ. ಸೃಷ್ಟಿ ಕಾರ್ಯದಲ್ಲಿ ನಿರತನಾದ ಬ್ರಹ್ಮನು ಬಹಳಷ್ಟು ಬ್ರಹ್ಮರ್ಷಿಗಳನ್ನು ಸೃಷ್ಟಿ ಮಾಡ್ತಾನೆ. ಅತ್ರಿ, ಆಂಗಿರಸ, ಭೃಗು, ವಸಿಷ್ಠ, ಪುಲಹ, ಪುಲಸ್ತ್ಯ, ಅಥರ್ವ, ಹಾಗೆ ಧರ್ಮ, ಆಮೇಲೆ ದಕ್ಷ ಪ್ರಜಾಪತಿ, ಕರ್ದಮ ಪ್ರಜಾಪತಿ, ಹಾಗೆ ನವಬ್ರಹ್ಮರು, ಇವರೆಲ್ಲರಿಂದ ಸೃಷ್ಟಿ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ನಾವು ಈ ಋಷಿಗಳ ಪೈಕಿ ಒಬ್ಬರಾದಂಥ ಅತ್ರಿ ಮಹರ್ಷಿಗಳ ಕಥೆಯನ್ನು ನೋಡೋಣ. ಈ ಅತ್ರಿ ಮಹರ್ಷಿಗಳು ಅನಸೂಯಾದೇವಿಯನ್ನು ಮದುವೆ ಆಗ್ತಾರೆ. ಅವರು ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದಂಥ ಮಹಾನುಭಾವರಾಗ್ತಾರೆ. ಆ ಕಥೆ ಬಹಳ ಸ್ವಾರಸ್ಯಕರವಾಗಿದೆ. ಈ ಅತ್ರಿ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಲ್ಲೇ ಅಗ್ರಗಣ್ಯರು. ಚತುರ್ಮುಖ ಬ್ರಹ್ಮನ ಅಪ್ಪಣೆಯಂತೆ ಪ್ರಜಾಸೃಷ್ಟಿ ಕಾರ್ಯವನ್ನು ಕೈಗೊಳ್ಳುವ ಮುನ್ನ ಅವರು ಋಕ್ಷಮುಖ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾರೆ ಪತ್ನೊಡಗೂಡಿ. ಆಗ ಭಗವಂತ ಪ್ರತ್ಯಕ್ಷನಾಗಿ ವರ ಕೇಳಿದಾಗ ನನಗೆ ನಿನ್ನಂಥ ಮಗ ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಪರಮಾತ್ಮ ನನ್ನಂಥವನು ಬೇರೆ ಯಾರೂ ಇಲ್ಲ, ನಾನೇ ನಿನಗೆ ಮಗನಾಗಿ ಮುಂದಿನ ಇದರಲ್ಲಿ ಅವತಾರ ಮಾಡ್ತೇನೆ ಅಂತ ಹೇಳಿ ಅವರಿಗೆ ವರ ಕೊಟ್ಟಿರ್ತಾರೆ. ಅನಸೂಯಾದೇವಿ ಬಹಳ ಪತಿವ್ರತೆಯಾದ, ಅವಳ ಮಹಿಮೆ ಕೂಡ ಬಹಳ ಕಡೆ ಪುರಾಣಗಳಲ್ಲಿ ವರ್ಣಿತವಾಗಿದೆ. ಒಮ್ಮೆ ಅತ್ರಿ ಮಹರ್ಷಿಗಳಿಗೆ ಯಾವುದೋ ಒಂದು ಉದರ ವ್ಯಾಧಿ ಆಗಿರುತ್ತೆ. ಅವರು ಈ ರಾತ್ರಿ ಕಳೆದರೆ ಬೆಳಗ್ಗೆ ಸೂರ್ಯೋದಯದ ಮುಂಚೆ ಅವ್ರು ಹೋಗಿಬಿಡ್ತಾರೆ ಎಂಬತಕ್ಕಂಥ ಒಂದು ಭವಿಷ್ಯವನ್ನು ಅಲ್ಲಿದ್ದವರು ಯಾರೋ ಹೇಳ್ತಾರೆ. ಆಗ ಅನಸೂಯಾದೇವಿ ಕಣ್ಣು ಮುಚ್ಚಿಕೊಂಡು ಸೂರ್ಯೋದಯವೇ ಆಗದೇ ಇರಲಿ, ಯಾಕೆಂದರೆ ಸೂರ್ಯೋದಯ ಆಗಿಬಿಟ್ರೆ ತಮ್ಮ ಪತಿ ಹೋಗಿಬಿಡ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಸೂರ್ಯನ ಚಲನೆಯನ್ನೇ ನಿಲ್ಲಿಸ್ಬಿಡ್ತಾರೆ. ಸೂರ್ಯನ ಚಲನೆಯಿಲ್ಲದೆ ಇಡೀ ಪ್ರಪಂಚವೇ ಕತ್ತಲೆಯಲ್ಲಿ ಆವರಿಸ್ಬಿಟ್ಟು ಜೀವ ಎಲ್ಲ ಪ್ರಾಣಿಗಳು ಕೂಡ ಭಾಳ ಕಷ್ಟದಲ್ಲಿ. ಆಗ ಕೊನೆಗೆ ಬ್ರಹ್ಮನೇ ಬಂದು ಅನಸೂಯಾದೇವಿಗೆ ಕೇಳಿಕೊಂಡು, ಅಮ್ಮ ಸೂರ್ಯನ ಚಲನೆಯನ್ನು ತಡೆ ಮಾಡಬೇಡ, ಬಿಟ್ಬಿಡು, ನಿನ್ನ ಪತಿಗೆ ಬಂದಿರತಕ್ಕಂಥ ವ್ಯಾಧಿಯೆಲ್ಲ ಗುಣವಾಗತ್ತೆ ಅಂತ ವರ ಕೊಟ್ಟು ಹೋಗ್ತಾರೆ. ಈ ಅನಸೂಯಾದೇವಿಯ ಈ ಪ್ರಭಾವವನ್ನು ಎಲ್ಲರೂ ಕೂಡ ಮೂರು ಲೋಕದಲ್ಲೂ ಚರ್ಚೆ ಮಾಡ್ತಾ ಇರ್ತಾರೆ. ಒಮ್ಮೆ ಅತ್ಯಂತ ಪತಿವ್ರತೆ ಯಾರು ಎಂಬತಕ್ಕಂಥ ಒಂದು ವಾಗ್ವಾದ ಬಂದಾಗ ತ್ರಿಮೂರ್ತಿಗಳ ಪತ್ನಿಯರಾದಂಥ ಸರಸ್ವತಿ, ಲಕ್ಷ್ಮಿ, ಗೌರಿ ಮೂರು ಕೂಡ ನಮ್ಮಲ್ಲಿ ಯಾರು ಒಬ್ಬರಿಗೆ ಆ ಸ್ಥಾನ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಆ ಪರಿಷತ್ತು ಅನಸೂಯಾದೇವಿನೇ ಅತ್ಯಂತ ಪವಿತ್ರವಾದಂಥ ಪತಿವ್ರತೆ ಎಂಬತಕ್ಕಂಥ ಹೇಳ್ತಾರೆ. ಹೀಗೆ ಕೋಪ ಬಂದುಬಿಟ್ಟು ಈ ಮೂರು ಜನನು ತಮ್ಮ ಪತಿಯರಿಗೆ ಹೇಳ್ತಾರೆ, ನೀವು ತ್ರಿಮೂರ್ತಿಗಳಾಗಿದ್ದೀರಿ, ಸೃಷ್ಟಿ ಸ್ಥಿತಿ ಲೇಖರೆಲ್ಲ ಮಾಡ್ತಾಯಿದ್ದೀರಿ, ನಿಮ್ಮ ಪತ್ನಿಯರಾದ ನಮಗೆ ಇದು ಸಿಗಲಿಲ್ಲ, ನೀವು ಹೋಗಿ ಅನಸೂಯಾದೇವಿಯ ಪಾತಿವ್ರತ್ಯವನ್ನು ಭಂಗ ಮಾಡಬೇಕು. ಹೇಗೆ ಅಂತ ಕೇಳ್ತಾರೆ. ಆಗ ನೀವು ಅತಿಥಿಗಳಾಗಿ ಹೋಗಿ ಭಿಕ್ಷಾನ್ನ ಬೇಡಿ, ಅವರು ಭಿಕ್ಷೆ ಕೊಡೋದು ಬಂದಾಗ ನೀವು ಹೇಳಿ ನಗ್ನಳಾಗಿ ನಮಗೆ ನೀವು ಭಿಕ್ಷೆ ಕೊಡಬೇಕು ಅಂತ, ಏನಾಗುತ್ತೆ ನೋಡೋಣ ಅಂತ. ಆವಾಗ ಅತ್ರಿ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಇರೋದಿಲ್ಲ. ಇವರು 3 ಜನ ವೇಷ ಮರೆಸ್ಕೊಂಡು ಬ್ರಾಹ್ಮಣ ವೇಷದಲ್ಲಿ ಬಂದು ಭಿಕ್ಷೆಯನ್ನು ಕೇಳ್ತಾರೆ. ಆಕೆ ಭಿಕ್ಷೆ ತಂದಾಗ ನಮ್ಮದೊಂದು ನೇಮ ಇದೆ, ನಮಗೆ ಯಾರು ಬಡಿಸ್ತಾರೋ ಅವರು ನಗ್ನರಾಗಿ ಬಡಿಸ್ಬೇಕು ಅಂತ. ಆಗ ಪತಿವ್ರತೆಯಾದ ಸ್ತ್ರೀ ತನ್ನ ಗಂಡನಂದು ಎದುರಿಗೆ ನಗ್ನರಾಗೋ ಸಾಧ್ಯವಿರಬಲ್ಲ. ಒಡನೆ ಒಳಗೆ ಹೋಗಿ ಅತ್ರಿ ಮಹರ್ಷಿಗಳ ಕಮಂಡಲಿಂದ ಆ ನೀರನ್ನು ತಂದು ಪ್ರೋಕ್ಷಣೆ ಮಾಡಿ, ನೀವು 3 ಜನ ಮಕ್ಕಳಾಗಿಬಿಡಿ ಅಂತ. ಅವರು ಚಿಕ್ಕ ಮಕ್ಕಳಾಗಿಬಿಡ್ತಾರೆ. ಆ ಚಿಕ್ಕ ಮಕ್ಕಳಿಗೆ ತಾನು ತಾಯಿಯ ರೂಪದಲ್ಲಿ ಅವರಿಗೆಲ್ಲ ಸ್ತನ್ಯಪಾನವನ್ನು ಮಾಡಿಸಿ ಇಟ್ಕೊಳ್ತೀವಿ. ಹೀಗೆ ಬಹಳ ದಿವಸ ಕಳೆದೋಗ್ಬಿಡುತ್ತೆ. ಅಲ್ಲಿ ದೇವಲೋಕದಲ್ಲಿ
3 ಜನರು ಯೋಚನೆ ಮಾಡ್ತಾರೆ. ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ. ನಮ್ಮ ಪತಿಯಂದರು ಹೋದರೂ ಇಷ್ಟು ಸಹ ಬರಲಿಲ್ಲ, ಏನಾಯಿತು ನೋಡೋಣ ಅಂತ ಬರ್ತಾರೆ. ಬಂದು ಇಲ್ಲಿ ನೋಡ್ತಾರೆ. ಅನಸೂಯದೇವಿನ ಕೇಳ್ತಾರೆ. ಬಂದಿದ್ರು ಅವರು, ಯಾರೋ 3 ಜನ ಬಂದಿದ್ದು ಬ್ರಾಹ್ಮಣರ ವೇಷದಲ್ಲಿ. ಅವರು ಭಿಕ್ಷೆಗೆ ಒಂದು ವಿಚಿತ್ರವಾದಂಥ ನೇಮ ಹೇಳಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಅತ್ರಿ ಮಹರ್ಷಿಗಳ ತಪೋಜಲದಿಂದ ಅವರನ್ನೆಲ್ಲ 3 ಮಕ್ಕಳು ಮಾಡಿ ಮಲಗಿಸ್ಬಿಟ್ಟಿದ್ದೇನೆ ಇಲ್ಲಿ. ಆಗ ಅವರು ತಮ್ಮ ನಿಜ ರೂಪವನ್ನು ತೋರಿಸಿ, ಅವರು ನಮ್ಮ ಪತಿಗಳು, ಅವರು ನಮ್ಮ ಬಿಟ್ಟುಕೊಡು ಅಂತ ಕೇಳ್ತಾರೆ. ಸರಿ, ನಿಮ್ಮ ಪತಿಯನ್ನು ನೀವು ಆರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮಕ್ಕಳಾಗಿರುವಾಗ ಮಕ್ಕಳೆಲ್ಲ ಒಂದೇ ಥರ ಕಾಣುತ್ತೆ. ಅವರು 3 ಜನಕ್ಕೆ ತಮ್ಮ ಪತಿಯರಿಂದ ಗುರುತಿಸೋಕ್ಕಾಗೋದಿಲ್ಲ. ಆಕೆಯನ್ನೇ ಬೇಡ್ಕೊಳ್ತಾರೆ, ಅಮ್ಮ ನೀನೇ ನಮಗೆ ಪತಿ ಭಿಕ್ಷೆಯನ್ನು ಕೊಡಬೇಕು. ಸರಿ, ಆಕೆ ಮತ್ತೊಮ್ಮೆ ತಂದು ಆ ತಪೋಜಲವನ್ನು ಪ್ರೋಕ್ಷಣೆ ಮಾಡಿ 3 ಪೂರ್ವ ರೂಪಕ್ಕೆ ಬನ್ನಿ ಅಂತ. ಆಗ ಪೂರ್ವ ಬಂದ ತ್ರಿಮೂರ್ತಿಗಳು, ನಾವು ನಿಮಗೆ ಮಕ್ಕಳಾಗಿ ನಿಮ್ಮ ಇದರಲ್ಲಿ ಬಿಟ್ಟಿದ್ವಿ, ನಿಮಗೇನು ವರ ಬೇಕು ಕೊಡು, ನಿನ್ನ ತಾಯಿ ಸಮಾನ ಅಂತ ಕೇಳ್ತಾರೆ. ನನಗೆ ಮಕ್ಕಳು ಬೇಕು, ನಿಮ್ಮ 3 ತ್ರಿಮೂರ್ತಿಗಳ ಅಂಶದಿಂದ ಮಕ್ಕಳಾಗಬೇಕು ಅಂತ. ಆಗ ಬ್ರಹ್ಮನ ಅಂಶದಿಂದ ದೂರ್ವಾಸ ಮಹರ್ಷಿಗಳು, ಈಶ್ವರನ ಅಂಶದಿಂದ ದೂರ್ವಾಸರು, ಬ್ರಹ್ಮನ ಅಂಶದಿಂದ ಚಂದ್ರ, ಆಮೇಲೆ ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯರು ಅವರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಹೀಗೆ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿಕೊಂಡು ಆಮೇಲೆ ಅವರ ವರದಿಂದ 3 ಮಕ್ಕಳನ್ನು ಪಡ್ಕೊಡ್ತಾರೆ. ಇದರಲ್ಲಿ ಈ ದತ್ತಾತ್ರೇಯರ ಬಗ್ಗೆ ಬಹಳ ಕಥೆಗಳಿವೆ. ಅವರು ಅವಧೂತರಾಗಿಬಿಡ್ತಾರೆ. ಚಿಕ್ಕ ವಯಸ್ಸಿನ ಅವಧೂತರಾಗಿ ಎಲ್ಲ ಕಡೆ ಭೂಮಂಡಲದೆಲ್ಲ ಸಂಚಾರ ಮಾಡ್ತಾ ಈ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು ಹರಡ್ತಾ ಹೋಗ್ತಾರೆ. ಹಾಗೆ ಈ ದತ್ತಾತ್ರೇಯರನ್ನು ಕೂಡ ಅವತಾರ ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಭಾಗವತದಲ್ಲಿ ಅತ್ರಿ ಮಹರ್ಷಿಗಳ, ಅನಸೂಯ ದೇವಿಯ ಮತ್ತು ದತ್ತಾತ್ರೇಯರ ಕತೆ ಬರುತ್ತೆ. ಇದನ್ನು ರಾಮಾಯಣದಲ್ಲಿ ವಾಲ್ಮೀಕಿಗಳು ಕೂಡ ರಾಮ ಸೀತೆಗೆ ಹೇಳ್ತಾನೆ ಅತ್ರಿ ಮಹರ್ಷಿಗಳ ಮಹತ್ವವನ್ನು. ಹಾಗೆ ಹೋಗಿ ಅತ್ರಿ ಅನಸೂಯ ದೇವಿಯರನ್ನು ರಾಮ ಸೀತೆಯರು ಭೇಟಿಯಾಗ್ತಾರೆ. ಆಗ ಅನಸೂಯ ದೇವಿ ಸೀತೆಗೋಸ್ಕರ ವಿಶೇಷವಾದಂಥ ಕೆಲವು ಬಟ್ಟೆಗಳು, ಆಭರಣಗಳೆಲ್ಲ ಕೊಡ್ತಾರೆ. ಅದು ಯಾವತ್ತೂ ಕೂಡ ಮಲಿನವಾಗೋದಿಲ್ಲ, ಯಾವತ್ತೂ ಕೂಡ ಅದು ಬಣ್ಣ ಕೊಡೋದಿಲ್ಲ ಅಂತ ವಿಶೇಷವಾದಂಥ. ಹಾಗೆ ವಿಶೇಷವಾದ ಅಲಂಕಾರವನ್ನು ಮಾಡಿಕೊಂಡು ಆಕೆ ರಾಮನೊಂದಿಗೆ ಅಲ್ಲಿ ಒಂದು ದಿವಸ ಕಳಿತಾರೆ ಮಹರ್ಷಿಗಳ ಆಶ್ರಮದಲ್ಲಿ. ಹೀಗೆ ಈ ಅತ್ರಿ ಅನಸೂಯ ದೇವಿಯರ ಮಗನಾಗಿ ದತ್ತಾತ್ರೇಯನ ಅವತಾರ ಮಾಡಿ ಪರಮಾತ್ಮ ಎಲ್ಲ ಕಡೆ ಜ್ಞಾನ ಪ್ರಸಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳ ಕ್ಷೇತ್ರಗಳಲ್ಲಿ ದತ್ತಾತ್ರೇಯರು ಬಂದಿದ್ದರು ಅಂತ ಹೇಳ್ತಾರೆ. ಕೊಡಗಿನಲ್ಲಿ ಆ ದತ್ತಾತ್ರೇಯ ಕ್ಷೇತ್ರ ಅಂತ ಹೇಳ್ತಾರೆ. ಆ ದತ್ತಾತ್ರೇಯರು ಚಿಕ್ಕಮಗಳೂರು ಪಾದುಕ, ದತ್ತಾತ್ರೇಯರ ಪಾದುಕ ಇರತಕ್ಕಂಥ ಒಂದು ವಿಶೇಷ ಗವಿ ಕೂಡ ಇದೆ. ಈ ದತ್ತಾತ್ರೇಯರಿಂದ ಉಪದೇಶವಾದಂಥ ಅವಧೂತ ಗೀತೆ ಕೂಡ ಭಾಗವತದ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಚತುರ್ಮುಖ ಬ್ರಹ್ಮನ ಮಕ್ಕಳ ಪೈಕಿ ದಕ್ಷ ಪ್ರಜಾಪತಿ ಮುಖ್ಯನಾದವನು. ಅವನು ಭಾಳ ಜನ ಪತ್ನಿಯರು ಮತ್ತು ಪುತ್ರಿಯರು ಇರ್ತಾರೆ. ಅವ್ರ ಪೈಕಿ ಚಿಕ್ಕವಳು ಸತೀದೇವಿ. ಆ ಸತೀದೇವಿ ಚಿಕ್ಕ ವಯಸ್ಸಿನಲ್ಲೇ ಶಿವನನ್ನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿರ್ತಾಳೆ. ಆದರೆ ದಕ್ಷ ಬ್ರಹ್ಮನಿಗೆ ಅದು ಇಷ್ಟ ಇರೋದಿಲ್ಲ. ಯಾಕೆಂದರೆ ಶಿವ ಒಂದು ರೀತಿಯಾಗಿ ಸ್ಮಶಾನವಾಸಿ, ಅವನು ಅಪವಿತ್ರ, ಬರೀ ವಿಭೂತಿ ಬಡ್ಕೊಂಡಿರ್ತಾನೆ. ಅವನೊಂದು ಅರಮನೆ ಕೂಡ ಇಲ್ಲ, ಯಾವಾಗಲೂ ರುದ್ರಾಕ್ಷಿ ಧರಿಸಿರ್ತಾನೆ, ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಹೀಗೆ ಅವನ ಬಗ್ಗೆ ಅವನಿಗೆ ಅದು ಪೂರ್ವಾಗ್ರಹ ಪೀಡಿತನಾಗಿರ್ತಾನೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಲಯಕಾರಣನಾಗಿ ಮಹಾತ್ಮನಾದ ಆ ಶಿವನ ಬಗ್ಗೆ ಇವನು ಒಂದು ರೀತಿಯಾದಂಥ ದ್ವೇಷವನ್ನು ಬೆಳೆಸ್ಕೊಂಡಿರ್ತಾನೆ. ಆದರೂ ಕೂಡ ಮಗಳಾದ ಸತೀದೇವಿ ತಂದೆಯ ಇಷ್ಟಕ್ಕೆ ಮೀರಿ ತಾನೇ ಶಿವನನ್ನು ತಪಸ್ಸಿನಿಂದ ಒಲಿಸಿಕೊಂಡು ಮದುವೆ ಆಗಿಬಿಡ್ತಾಳೆ. ಮದುವೆಯಾಗಿ ಕೈಲಾಸಕ್ಕೆ ಹೋಗಿಬಿಡ್ತಾಳೆ ಶಿವನ ಜೊತೆಯಲ್ಲಿ. ಒಮ್ಮೆ ದಕ್ಷ ಬ್ರಹ್ಮ ತಾನೊಂದು ಮಹಾಯಾಗ ಮಾಡಬೇಕು ಎಂಬತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಹಾಯಜ್ಞಕ್ಕೆ ಎಲ್ಲರನ್ನೂ ಕರೆಸಿರ್ತಾನೆ. ಎಲ್ಲ ದೇವಾದಿ ದೇವತೆಗಳು, ಎಲ್ಲ ಮಹರ್ಷಿಗಳು ಎಲ್ಲರೂ ಕೂಡ ದಕ್ಷ ಬ್ರಹ್ಮನ ಯಜ್ಞಕ್ಕೆ ಬಂದಿರ್ತಾರೆ.
ಆದರೆ ಅವನು ಶಿವನಿಗೆ ಆಹ್ವಾನವನ್ನು ಕಳಿಸಿರೋದಿಲ್ಲ. ಸತೀದೇವಿಗೆ ಭಾಳ ದುಃಖ ಆಗುತ್ತೆ. ಎಲ್ಲರೂ ಹೋಗ್ತಾ ಇದ್ದಾರೆ ಯಜ್ಞಕ್ಕೆ, ತಂದೆ ಮನೆಯಲ್ಲಿ ನಡೀತಾ ಇರೋದು, ನಮಗೆ ಆಹ್ವಾನ ಬರಲಿಲ್ವಲ್ಲ. ಆದರೂ ತಾಯಿ ಮನೆ ತಂದೆ ಮನೆ ಆಹ್ವಾನ ಯಾಕೆ, ಹೋದ್ರೆ ಆಯಿತು ಅಂತ ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಾಳೆ, ನಾವು ಹೋಗೋಣ ಯಜ್ಞಕ್ಕೆ ಅಂತ. ಶಿವ ಆಹ್ವಾನ ಇಲ್ಲದ ಕಡೆ ಹೋಗಬಾರ್ದು ನಾವು, ಅಲ್ಲಿ ನಮಗೆ ಅವಮಾನವಾಗತ್ತೆ, ಬೇಡ ಅಂತ ಹೇಳ್ತಾನೆ. ಆದರೆ ಸತೀದೇವಿ ಒಪ್ಪೋದಿಲ್ಲ. ಸರಿ, ನಿನ್ನಿಷ್ಟ, ನೀನು ಹೋಗ್ಬೋದು ಅಂತ ಅವಳನ್ನು ಶಿವಗಣಗಳ ಜೊತೆಯಲ್ಲಿ ಕಳಿಸ್ಕೊಟ್ಬಿಡ್ತಾನೆ. ನಂದಿಕೇಶ್ವರ ಶಿವಗಣಗಳೆಲ್ಲ ಬರ್ತಾರೆ. ಅಲ್ಲಿ ಬಂದಾಗ ತಾಯಿ ಮತ್ತು ಅಕ್ಕ ತಂಗಿರು ಮಾತಾಡಿಸ್ತಾರೆ. ತಂದೆಯಾದವನು ಇವಳನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ಬಿಡುತ್ತೇನೆ ಅಲ್ಲದೆ ಶಿವನನ್ನು ಬಹಳ ಅಪಮಾನವಾಗೋಂಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾನೆ. ಇವನು ಲೋಕಪಾಲ ಅಂತ ಹೇಳ್ಕೊಳ್ತಾನೆ, ಎಂಥ ಮೂರ್ಖ ಇವನು ನೋಡಿ, ನನಗೆ ಅವಮಾನ ಆಗ್ತಾಯಿದೆ, ನನ್ನ ಮಗಳನ್ನು ಅವನು ಮದುವೆ ಆಗಿ ಹೋಗಿಬಿಟ್ಟ, ನನಗೆ ಅವನು ಗೌರವನೇ ತೋರಿಸೋದಿಲ್ಲ. ಒಮ್ಮೆ ದೇವಸಭೆಯಲ್ಲಿ ಎಲ್ಲರೂ ಕೂತಿದ್ದಾಗ ನಾನು ಬಂದೆ, ಎಲ್ಲರೂ ಎದ್ದು ನಿಂತ್ಕೊಂಡ್ರು, ಬ್ರಹ್ಮ ಶಿವ ಇಬ್ಬರು ಮಾತ್ರ ಎತ್ಕೊಳ್ಳಿಲ್ಲ. ಬ್ರಹ್ಮನೇನೋ ನನಗೆ ತಂದೆ, ಅವನೇನು ಹೇಳೋದು ಬೇಕಿಲ್ಲ, ಆದರೆ ಶಿವ ಎದ್ದು ನಿಂತ್ಕೊಳ್ಳಿಲ್ಲ, ನನಗೆ ಅವಮಾನ ಮಾಡಿದ್ದಾನೆ, ಅಗೌರವ ತೋರಿಸಿದ್ದಾನೆ, ಏನೇನೋ ಹೇಳ್ತಾ ಇರ್ತಾನೆ. ಪತಿಯ ನಿಂದೆಯನ್ನು ಕೇಳಲಾರ್ದೆ ಬಂದು ಆಕೆ ಹೇಳ್ತಾಳೆ, ಅಪ್ಪ ನೀವು ಹೀಗೆ ಎಲ್ಲರೆದುರಿಗೆ ಶಿವನನ್ನು ನಿಂದೆ ಮಾಡಬೇಡಿ, ತ್ರಿಮೂರ್ತಿಗಳಲ್ಲಿ ಒಬ್ಬನವನು, ಅವನು ಮಹಾಮಹಿಮ, ಎಷ್ಟು ಹೇಳಿದ್ರೂ ಅವನು ಒಪ್ಪೋದಿಲ್ಲ. ನಿನ್ನನ್ನು ಕರೀಲಿಲ್ಲ, ಕರೀದೇ ಬಂದಿದ್ದೀಯಾ, ಇಲ್ಲಿ ನಿಜ ಹೇಳಿದ್ರೆ ನಿನಗೆ ಸಿಟ್ಟು ಬರುತ್ತೆ, ಏನೋ ಒಂದು ಕೋಪದಲ್ಲಿ ಏನೇನೋ ಮಾತಾಡ್ತಾ ಇರ್ತಾನೆ. ಆವಾಗ ಅವಳಿಗೆ ಬಹಳ ದುಃಖ ಆಗುತ್ತೆ. ಎಲ್ಲಿ ತನ್ನ ಪತಿಗೆ ನಿಂದೆ ಆಯಿತು, ಎಲ್ಲಿ ಅವಮಾನ ಆಯಿತೋ ಅದನ್ನು ತಡೀಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂತ ಮಹಾ ದುಃಖದಿಂದ ಆ ಯಜ್ಞಕೊಂಡಕ್ಕೆ ತನ್ನನ್ನು ಸಮರ್ಪಿಸ್ಕೊಂಡ್ಬಿಟ್ಟು ಸತೀದೇವಿ ತನ್ನ ಪ್ರಾಣತ್ಯಾಗವನ್ನು ಮಾಡಿಬಿಡ್ತಾಳೆ. ಒಡನೆಯೇ ಅಲ್ಲಿದ್ದಂಥ ನಂದಿಕೇಶ್ವರ ಶಿವಗಣಗಳೆಲ್ಲ ಆ ಯಜ್ಞ ಮಂಟಪದಲ್ಲಿ ದಾಳಿ ಮಾಡ್ತಾರೆ. ಅಲ್ಲಿ ಭೃಗು ಮಹರ್ಷಿಗಳು ತಪಸ್ಸಕ್ಕೆ ಕೂತಿರ್ತಾರಲ್ಲ, ಅಲ್ಲಿ ಯಜ್ಞ ಮಾಡಿಸ್ತಾ ಕೂತು ಯಜ್ಞಕುಂಡದಲ್ಲಿ ಅವರು ತಮ್ಮ ತಪಶಕ್ತಿಯಿಂದ ಸೈನ್ಯವನ್ನು ಸೃಷ್ಟಿ ಮಾಡಿ ಈ ಶಿವಗಣಗಳಿಗೆಲ್ಲ ಪೆಟ್ಟು ಕೊಟ್ಟು ಓಡಿಸೋ ಹಾಗೆ ಮಾಡಿಬಿಡ್ತಾರೆ. ಎಲ್ಲರೂ ಹೋಗಿ ಶಿವನ ಹತ್ರ ನಡೆದ ವಿಚಾರವನ್ನೆಲ್ಲ ಹೇಳ್ತಾರೆ. ಆಗ ಶಿವ ತನ್ನ ಜಡೆಯಿಂದ ಒಂದು ಕೂದಲನ್ನು ಕಿತ್ತು ಕೆಳಗೆ ಹಾಕ್ತಾನೆ. ಆದ್ದರಿಂದ ಕಾಲಭೈರವ ಉದ್ಭವವಾಗಿ ಬರ್ತಾನೆ. ಆ ಕಾಲಭೈರವ ಬಂದು ಏನಪ್ಪಣೆ ಅಂತ ಕೇಳ್ತಾನೆ. ಹೋಗು ಆ ಯಜ್ಞ ಧ್ವಂಸ ಮಾಡಿಬಿಡು ದಕ್ಷನು ಅಂತ ಹೇಳಿ ಅವನ ಕಳಿಸ್ತಾನೆ. ತಾನು ಬಂದು ಆ ಸತೀದೇವಿಯ ಮೃತ ಶರೀರವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಒಂದು ರೀತಿಯಾದ ರೌದ್ರ ತಾಂಡವವನ್ನು ಮಾಡ್ತಾ ಇಡೀ ವಿಶ್ವದಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾನೆ. ಒಳ್ಳೆ ಉನ್ಮತ್ತನ ಥರ ಶಿವ ಆಗ್ತಾಯಿರ್ತಾನೆ. ಆಗ ವಿಷ್ಣು ತನ್ನ ಮಾಯೆಯಿಂದ ನಿಧಾನವಾಗಿ ಚಕ್ರದಿಂದ ಆ ಸತೀದೇವಿಯ ದೇಹವನ್ನು ಭಾಗ ಮಾಡಿ ಎಲ್ಲ ಕಡೆ ಬೀಳೋ ಹಾಗೆ ಮಾಡ್ತಾರೆ. ಹಾಗೆ ಇಂಡಿಯಾದ ನಮ್ಮ ಭಾರತ ದೇಶದಲ್ಲಿ 54 ಕಡೆ ಸತೀದೇವಿಯ ದೇಹದ ಭಾಗಗಳು ಬಿದ್ದದ್ದ ಜಾಗಗಳನ್ನೆಲ್ಲ ಶಕ್ತಿಪೀಠಗಳು, ಆಮೇಲೆ ಶಕ್ತಿ ಸ್ಥಾನಗಳು ಅಂತ ಗೌರವದಿಂದ ಕಾಣ್ತಾರೆ. ಅದೆಲ್ಲ ತೀರ್ಥಕ್ಷೇತ್ರಗಳಾಗೋಗಿದೆ. ಈಗ ಎಲ್ಲರೂ ಕೂಡ ಅಲ್ಲಿಗೆ ಯಾತ್ರೆ ಹೋಗಿ ಸತೀದೇವಿಗೆ ಗೌರವವನ್ನು ಸಲ್ಲಿಸಿ ಬರ್ತಾರೆ. ನಂತರ ಶಿವ ಬಹಳ ಕೋಪದಿಂದ ತಾನು ಕೈಲಾಸಕ್ಕೆ ಹೊರಟೋಗ್ತಾನೆ. ಆವಾಗ ಬಂದಂಥ ಆ ಕಾಲಭೈರವ ಭೈರವ ರೂಪದಲ್ಲಿ ಬಂದು ಎಲ್ಲ ಯಜ್ಞವನ್ನು ಧ್ವಂಸ ಮಾಡಿ ದಕ್ಷ ಬ್ರಹ್ಮನ ತಲೆಯನ್ನು ಕೂಡ ಕತ್ತರಿಸಿ ಹಾಕ್ಬಿಡ್ತಾನೆ. ಆವಾಗ ಆ ತಲೆ ಮಾಯವಾಗಿ ಹೊರಟೋಗುತ್ತೆ. ನಂತರ ಎಲ್ಲರೂ ದೇವಾದಿ ದೇವತೆಗಳೆಲ್ಲ ಸೇರಿಕೊಳ್ತಾರೆ. ಯಜ್ಞ ಮಧ್ಯದಲ್ಲಿ ನಿಲ್ಲಬಾರ್ದು, ಏನಾದ್ರು ಮಾಡಿ ಯಜ್ಞ ಮುಂದುವರಿಯುವಾಗ ಮಾಡಬೇಕು ಅಂತ. ಸರಿ, ನಂತರ ವಿಷ್ಣು ಆಮೇಲೆ ಶಾಂತ ರೂಪದಿಂದ ಶಿವನನ್ನು ಕೂಡ ಕರೆಸ್ಕೊಳ್ತಾರೆ. ಈ ಯಜ್ಞ ಮುಂದುವರಿಯಲಿ ಅಂತ ಕೇಳ್ತಾರೆ. ಆವಾಗ ತಲೆ ತಂದಿಡಬೇಕಲ್ಲ, ತಲೆ ಕಾಣೋದಿಲ್ವಲ್ಲ, ಒಂದು ಮೇಕೆ ತಲೆಯನ್ನು ಕತ್ತರಿಸಿ ಆ ದಕ್ಷ ಬ್ರಹ್ಮನ ತಲೆಗೆ ಜೋಡಿಸ್ತಾರೆ. ಅವನು ಯಜ್ಞವನ್ನು ಮುಂದುವರಿಸ್ತಾನೆ. ಹೀಗೆ ಈ ದಕ್ಷ ಪ್ರಜಾಪತಿ ಯಜ್ಞ ಧ್ವಂಸವಾದದ್ದು, ಸತೀದೇವಿ ತಾನು ಆತ್ಮತ್ಯಾಗ ಮಾಡಿದ್ದು, ಇದೆಲ್ಲವನ್ನು ಕೂಡ ಈ ದಕ್ಷ ಯಜ್ಞ ಧ್ವಂಸ ಕಥೆಗಳಲ್ಲಿ ಹೇಳ್ತಾ ಬರ್ತಾರೆ. ನಂತರ ಆ ಸತೀದೇವಿ ಪರ್ವತರಾಜನ ಮಗಳಾಗಿ ಹುಟ್ಟಾಳೆ. ಪಾರ್ವತಿ ಅಂತ ಹೆಸರು, ನಾಮರೂಪವನ್ನು ತೆಗೆದುಕೊಂಡು
ಚಿಕ್ಕ ವಯಸ್ಸಿಂದ ಅವಳಿಗೆ ಶಿವನ ಮೇಲಿನ ಪ್ರೀತಿನೇ ಇರುತ್ತೆ. ಶಿವನನ್ನು ಉಳಿಸ್ಕೊಳ್ಬೇಕಾದ್ರೆ ತಪಸ್ಸಿನಿಂದಲೇ ಸಾಧ್ಯ ಅಂತ ನಾರದ ಮಹರ್ಷಿಯಿಂದ ತಿಳಿದು ಆಕೆ ಘೋರ ತಪಸ್ಸನ್ನು ಮಾಡ್ತಾಳೆ. ತನ್ನ ತಪಸ್ಶಕ್ತಿಯಿಂದ ಶಿವನನ್ನು ಒಲಿಸಿಕೊಂಡು ಅವನನ್ನೇ ಮದುವೆ ಆಗ್ತಾಳೆ. ಹೀಗೆ ಸತೀದೇವಿ ಎರಡನೇ ಅವತಾರವೇ ಪಾರ್ವತೀದೇವಿ ಅಂತ ಹೇಳ್ತಾರೆ. ನಂತರ ಈ ಲೋಕೋಪಕಾರಕ್ಕೋಸ್ಕರ ಒಬ್ಬ ತಾರಕಾಸುರ ಅಂತ ಒಬ್ಬ ಬಹಳ ಕೆಟ್ಟ ರಾಕ್ಷಸ ಒಬ್ಬ ಇರ್ತಾನೆ. ಅವನನ್ನು ಸಂಹಾರ ಮಾಡೋ ನೆಪದಲ್ಲಿ ಈ ಶಿವಪಾರ್ವತಿಯರ ಗಿರಿಜಾ ಕಲ್ಯಾಣ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆವಾಗ ಈ ಶಿವನ ವೀರ್ಯದಿಂದ ಜನಿಸಿದಂಥ ಕುಮಾರ ಅವನು ಅಗ್ನಿಯಲ್ಲಿ ಶಿವನ ತೇಜಸ್ಸಿರುತ್ತೆ. ಪಾರ್ವತಿ ಮತ್ತು ಈ ಗಂಗಾ ಅವರ ಅಲ್ಲಿ ಆ ತೇಜಸ್ಸು ಅಡಕವಾಗುತ್ತೆ. ನಂತರ ಆ ತೇಜಸ್ಸನ್ನು ಶರವಣ ಎಂಬತಕ್ಕಂಥ ಒಂದು ಜಾಗದಲ್ಲಿ ವಿಸರ್ಜನೆ ಮಾಡ್ತಾರೆ. ಅಲ್ಲಿ ಆ ಶರವಣದಲ್ಲಿ ಕುಮಾರೋತ್ಪತ್ತಿಯಾಗತ್ತೆ. ಅವನು 6 ತಲೆ ಇರುತ್ತೆ ಅವನಿಗೆ, ಷಡಾನನ ಅಥವಾ ಷಣ್ಮುಖ ಅಂತ. ಕಾರ್ತಿಕ ನಕ್ಷತ್ರಗಳು 6 ಅವನಿಗೆ ಹಾಲುಡಿಸಿ ಕಾರ್ತಿಕ ನಕ್ಷತ್ರಗಳನ್ನು ಕಾಪಾಡಿದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಕೂಡ ಹೆಸರು ಕೂಡ ಬರುತ್ತೆ. ಹೀಗೆ ಕಾರ್ತಿಕೇಯ, ಷಣ್ಮುಖ, ಕುಮಾರ ಹೀಗೆ ಹಲವಾರು ನಾಮಗಳಿಂದ ಅವನು ಪ್ರಖ್ಯಾತನಾಗ್ತಾನೆ. ಅವನು ದೇವಸೇನಾನಿಯಾಗಿ ದೇವತೆಗಳ ಸೇನಾಪತಿಯಾಗ್ತಾನೆ. ಭಗವದ್ಗೀತೆ ಕೃಷ್ಣ ಕೂಡ ಸೇನಾನೀನಾಂ ಅಹಂ ಸ್ಕಂದಃ ಅಂತ ಹೇಳ್ತಾನೆ. ಹೀಗೆ ಆ ಕುಮಾರೋತ್ಪತ್ತಿ ಅದರ ಕಥೆಗಳು ಕೂಡ ಇದರ ಜೊತೆಯಲ್ಲೇ ಮುಂದುವರೆದು ಬರುತ್ತೆ. ನಂತರ ಆ ಸ್ಕಂದ ಯುದ್ಧ ಮಾಡಿ ಆ ತಾರಕಾಸುರನ ವಧೆಯನ್ನು ಮಾಡ್ತಾನೆ. ಆ ತಾರಕಾಸುರನಿಗೆ 3 ಜನ ಮಕ್ಕಳಿರ್ತಾರೆ. ಅವರು ಬ್ರಹ್ಮನ ವರದಿಂದ 3 ಪಟ್ಟಣಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಒಂದು ಕಬ್ಬಿಣದ್ದು, ಒಂದು ಬೆಳ್ಳಿದು, ಒಂದು ಬಂಗಾರದ್ದು. ಆ ಬ್ರಹ್ಮನ ವರದಿಂದ ಆ ನಗರಗಳು ಒಂಥರ ಅಭೇದ್ಯವಾಗಿರುತ್ತೆ. ಅದು 3 ಒಂದೇ ರೇಖೆಯಲ್ಲಿ ಬಂದಾಗ ತ್ರಿಮೂರ್ತಿಗಳು ಒಟ್ಟಿಗಿದ್ದು ಒಂದೇ ಬಾಣದಿಂದ ಆ 3 ನಗರಗಳನ್ನು ನಾಶ ಮಾಡಬೇಕಾಗಿರುತ್ತೆ. ಆವಾಗ ಎಲ್ಲರೂ ಬಂದು ರುದ್ರನನ್ನು, ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಶಿವ ಆಗ ತಾನು ಆ ತ್ರಿಪುರವನ್ನು ನಾಶ ಮಾಡಿ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತೀನಿ ಅಂತ ಹೇಳಿ ಆ ತ್ರಿಪುರ ಸಂಹಾರ ಅದು ಒಂದು ಕಥೆಯನ್ನು ಕೂಡ ಇದಕ್ಕೆ ಸೇರಿಸ್ತಾರೆ. ಹಾಗೆ ಬ್ರಹ್ಮನೇ ಸಾರಥಿಯಾಗ್ತಾನೆ. ಶಿವ ಇಡೀ ಭೂಮಂಡಲವನ್ನೇ ರಥವನ್ನಾಗಿ ಮಾಡಿಕೊಳ್ತಾನೆ. 4 ವೇದಗಳೇ ಅದಕ್ಕೆ ರಥಗಳಾಗತ್ತೆ. ಆದಿಶೇಷನೇ ಬಿಲ್ಲಾಗ್ತಾನೆ. ಹೀಗೆ ವರ್ಣನೆಯನ್ನು ಭಾಳ ಕೊಡ್ತಾರೆ. ಬ್ರಹ್ಮದೇವ ತಾನೇ ಸಾರಥಿಯಾಗಿ ಆ ರಥವನ್ನು ನಡೆಸ್ಕೊಂಡು ಬರ್ತಾನೆ. ಶಿವ ವಿಷ್ಣುವನ್ನು ಬಾಣವನ್ನಾಗಿ ಮಾಡಿ ಆ ವಿಶೇಷ ಬಿಲ್ಲಿಗೆ ಅದನ್ನಿಟ್ಟು ಆ ಬಾಣದಲ್ಲೇ ಸೂರ್ಯ, ಅಗ್ನಿ, ವಾಯು ಎಲ್ಲವನ್ನು ಆವಾಹನೆ ಮಾಡಿ ಆ ಮಹಾಬಾಣ ಪ್ರಯೋಗದಿಂದ ಆ 3 ನಗರಗಳು ಒಂದು ರೇಖೆಯಲ್ಲಿ ಬಂದಾಗ ಆ ಮುಹೂರ್ತವನ್ನು ಬ್ರಹ್ಮ ಹೇಳಿದಾಗ ಆ ಒಂದು ಕ್ಷಣದಲ್ಲೇ ಆ ತ್ರಿಪುರವನ್ನು ಕೂಡ ನಾಶ ಮಾಡ್ತಾನೆ. ಹೀಗೆ ತ್ರಿಪುರ ನಾಶಕನಾಗ್ತಾನೆ. ಹೀಗೆ ದಕ್ಷಯಜ್ಞಧ್ವಂಸ, ತ್ರಿಪುರ ನಾಶನ, ತ್ರಿಲೋಚನ, ತ್ರಿನೇತ್ರ ಹೀಗೆ ಹಲವಾರು ನಾಮಗಳಿಂದ ಈಶ್ವರ ಪ್ರಖ್ಯಾತನಾಗಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾನೆ.